ಈ ಒಂದು ಶಿವಸಂಧ್ಯಾ ಭಜನೆಯ 48ನೇ ದಿನದ ಈ ಒಂದು ಪುಣ್ಯ ಕಾರ್ಯದಲ್ಲಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಸಮಾಜದ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಸಮಗ್ರವಾಗಿ ಸಮರ್ಥವಾಗಿ ನಮಗೆಲ್ಲರಿಗೂ ನೇತೃತ್ವವನ್ನು ನೀಡುತ್ತಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಂಪನ್ನಗೊಂಡಿರ್ತಕ್ಕಂಥ ವಂದನೀಯ ಮಾತಾ ಭಗಿನಿಯರೇ, ಭಗವದ್ ಭಕ್ತರೇ, ಹಿರಿಯರೇ, ಭಗವಂತನ ನಾಮಸ್ಮರಣೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಊರ್ಧ್ವಮುಖ ಚಿಂತನೆಗೆ ಬಹಳ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಭಜನೆ ಅನ್ನುವಂಥದ್ದು ಬಹುಶಃ ಅದರಲ್ಲಿ ಇರ್ತಕ್ಕಂಥ ಅನೇಕ ಸಂಗತಿಗಳನ್ನ ನಾವು ಅರ್ಥೈಸದೆ ಕೇವಲ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ನಡೆಸ್ಕೊಂಡ ಬರ್ತಾ ಇದ್ದೇವೆ. ಬಹುಶಃ ಆ ಸಂಗತಿಯ ಕಡೆಗೆ ನಾವು ಇವತ್ತು ಗಮನ ಕೊಡಬೇಕಾಗಿದೆ. ನಮಗೆ ದಾಸರ ಪದಗಳು ಯಾರೋ ಹಾಡುವಾಗ ಅಥವಾ ನಾವೇ ಹಾಡಿದಾಗ ಅಥವಾ ಹಾಡ್ಲಿಕ್ಕಾಗದಿದ್ರೆ ಅವರ ಜೊತೆ ನಾವು ಧ್ವನಿ ಸೇರಿಸಿದಾಗ ಎಲ್ಲ ತುಂಬಾ ಖುಷಿ ಆಗ್ತದೆ. ಭಾರತೀಯ ಸಂಗೀತದಲ್ಲಿ ತಾಳ ವಾದ್ಯಗಳನ್ನು ಸೇರಿಸಿಕೊಂಡು ಭಗವಂತನ ನಾಮಸ್ಮರಣೆ ಮಾಡಿದಾಗ ನಾವೆಲ್ಲ ಒಂದು ಭಗವಂತನ ಹತ್ರ ಸೇರ್ಕೊಂಡಾಗ ಅಂತ ಒಂದು ಭಕ್ತಿಯ ಭಾವ ನಮ್ಮೊಳಗೆ ಆ ಒಂದು ಚೈತನ್ಯ ಸ್ವಲ್ಪ ಶಕ್ತಿಯನ್ನು ನಮಗೆ ನೀಡುತ್ತದೆ. ಆದರೆ ಆ ಭಜನೆಯಲ್ಲಿ ಇರುವಂತ ಒಂದೊಂದು ವಾಕ್ಯಗಳು, ಒಂದೊಂದು ಶಬ್ದಗಳಲ್ಲಿರ್ತಕ್ಕಂಥ ಅರ್ಥಗಳನ್ನು ಮಾತ್ರ ಅನೇಕ ಸರ್ತಿ ನಾವು ಭಜಕರು ಅರ್ಥೈಸಿಕೊಳ್ಳದೇ ಇಲ್ಲ. ನಾವು ಭಾಷಣಗಳಲ್ಲಿ ಅಥವಾ ಹೀಗೆ ಹೇಳುವಾಗ ಅಯ್ಯೋ ವೇದಗಳು ಅದು ನಮಗೆ ಓದಲಿಕ್ಕೆ ಸಾಧ್ಯ ಇಲ್ಲ ಮಾರೇ, ಅದನ್ನು ಅರ್ಥೈಸಲಿಕ್ಕೆ ಸಾಧ್ಯ ಇಲ್ಲ, ಉಪನಿಷತ್ತುಗಳು ಯಾರು ಅದೆಲ್ಲ ಕಬ್ಬಿಣದ ಕಡಲೆಕಾಯಿ, ಹಾಗಾಗಿ ನಾವು ಅದನ್ನ ತಿರುಗಿ ನೋಡೋದಿಲ್ಲ. ಬಹುಶಃ ನಮ್ಮ ಪ್ರಾಜ್ಞರು, ಹಿರಿಯರು ಆ ರೀತಿ ನಮ್ಮಲ್ಲಿರ್ತಕ್ಕಂಥ ಒಂದು ದೌರ್ಬಲ್ಯವನ್ನ ದಾಟುವುದಕ್ಕೋಸ್ಕರನೇ ಈ ರೀತಿಯಾದಂತಹ ವೇದ ಉಪನಿಷತ್ತುಗಳಲ್ಲಿರ್ತಕ್ಕಂಥ ಮನುಷ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಅದರಲ್ಲಿ ತುಂಬಿ ಅದನ್ನು ಅತ್ಯಂತ ಸರ್ವಸಾಮಾನ್ಯ ವ್ಯಕ್ತಿ ಕೂಡ ಭಕ್ತಿ ಭಾವದೊಂದಿಗೆ ಹೇಳಿದಾಗ ಅವನು ಆ ರೀತಿಯಾಗಿ ಒಂದು ಜ್ಞಾನವಂತನಾಗಿ, ಶಕ್ತಿವಂತನಾಗಿ ಅವನು ಜೀವನ ಮಾಡಬಹುದು, ಬದುಕಬಹುದು, ಒಳ್ಳೆಯದನ್ನು ಅವನಿಂದ ನಿರೀಕ್ಷೆ ಮಾಡಬಹುದು ಅಂತ ಅದನ್ನು ಹೇಳಿದ್ದಾರೆ. ಉದಾಹರಣೆಗೆ ಭಜನೆಯಲ್ಲಿ ನಮ್ಗೆ ಅನೇಕ ಸರ್ತಿ ದೇವರನ್ನ ಬೇರೆಲ್ಲ ಕಡೆಗಳ ರೀತಿಯಲ್ಲಿ ಪೂಜೆ ಮಾಡಿದಾಗ ಒಂದು ಸಣ್ಣ ಅಂತರಗಳಿರ್ತದೆ. ಅವನ ಹತ್ರ ಹೋಗ್ಲಿಕ್ಕೆ ಭಯ ಆಗ್ತದೆ, ಅವನನ್ನು ಮುಟ್ಟಿ ಮಾಡಬೇಕಾ, ಮುಟ್ಟದು ಮಾಡಬೇಕಾ, ಹೀಗೆ ಅನೇಕ ಶಿಷ್ಟಾಚಾರ ಸಂಪ್ರದಾಯಗಳು ನಮ್ಮನ್ನೆಲ್ಲೋ ದೇವರು ಮತ್ತು ಭಕ್ತರ ಮಧ್ಯೆ ಒಂದು ಸಣ್ಣ ಅಡ್ಡಿ, ಒಂದು ಅಂತರವನ್ನ ಇಟ್ಕೊಳ್ತಾ ಇದ್ದಾರೆ. ಆದರೆ ಭಜನೆ ಹಾಗಿಲ್ಲ. ಬದಲಾಗಿ ಭಜನೆಯಲ್ಲಿ ಭಗವಂತನನ್ನು ನಾವು ಹೇಗೆ ಕರೀತೇವೆ ಅಂತ ಹೇಳಿದ್ರೆ ಆ ದಾಸರ ಪದಗಳಲ್ಲಿ ಒಂದೊಂದು ಕೇಳಿದ್ರು ಬಹಳ ಆಶ್ಚರ್ಯ ಕಾಣಬಹುದು. ಅವನು ಅನೇಕ ಸರ್ತಿ ನಮ್ಮನ್ನು ಹೇಗೆ ಹೇಳ್ತಾನೆ, ಅರೆ ಮಾನವ ಜನ್ಮ ದೊಡ್ಡದು, ಅದು ಹಾಳು ಮಾಡಲೇಬೇಡಿ, ಹುಚ್ಚಪ್ಪಗಳಿಲ್ಲ ಅಂತ. ಸಾಮಾನ್ಯ ಈ ಶಬ್ದ ಅತ್ಯಂತ ಆತ್ಮೀಯ ಗೆಳೆಯ ಬಳಸತಕ್ಕಂಥ ಮರಳು ಮಾತಾಡುವ ಮಾರಾಯ ಅಂತ ನಾವು ಹಳ್ಳಿಯಲ್ಲಿ ಹೇಳ್ತೇವೆ ನಮ್ಮ ದೋಸ್ತಿಗಳಿಗೆ. ಆದರೆ ದಾಸರ ಪದಗಳಲ್ಲಿ ಭಗವಂತ ನಮ್ಮ ಜೊತೆ ಹೇಗೆ ಹೇಳ್ತಾನೆ, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಬೇಡ ಹುಚ್ಚಪ್ಪ ಅಂತ. ಅಂದ್ರೆ ಒಂದು ಆತ್ಮೀಯ ಗೆಳೆಯದ ರೀತಿಯಲ್ಲಿ, ಅಂದ್ರೆ ಭಗವಂತ ನಮ್ಮ ಜೊತೆಗೆ ಎಷ್ಟು ಹತ್ತಿರಕ್ಕೆ ಬರ್ತಾನೆ, ಎಂತ ವಿಸ್ಮಯ ನೋಡಿ. ನಾವು ಅನೇಕ ಸರ್ತಿ ಈ ಭಜನೆ ಹಾಡಿದ್ದೇವೆ, ಆದ್ರೆ ಇದನ್ನು ಒಂದು ದಿವಸನೂ ಕೂಡ ಯೋಚನೆನೇ ಮಾಡಲಿಲ್ಲ. ಆ ಪದದ ಅರ್ಥ, ಅದರ ಹಿಂದಿರ್ತಕ್ಕಂಥ ಭಾವ, ಅದರಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಒಂದು ಜ್ಞಾನ, ಇದೆಲ್ಲ ನಮಗೆ ಯೋಚನೆನೇ ಮಾಡಲಿಲ್ಲ. ನಮ್ಮ ಕುಟುಂಬ ಜೀವನದ ಬಗ್ಗೆ ಇನ್ನೊಂದು ಕಡೆ ದಾಸರು ಹೇಳಬೇಕಾದ್ರೆ ಹೆಂಡತಿಯ ಬಗ್ಗೆನೇ ಮಾತಾಡ್ತಾರೆ. ಹೆಂಡತಿ ದೊಡ್ಡ ಕೊಂಡ ಕೋತಿಯಂತೆ ಮನೆಯಲ್ಲಿ ನನಗೆ ಉಪದ್ರ ಮಾಡ್ತಿ ಅಂದ್ರೆ ನಮ್ಮ ಕೌಟುಂಬಿಕ ಜೀವನ, ಧರ್ಮಪತ್ನಿ ಅರ್ಧಾಂಗಿ, ನಾನು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಆದರೆ ನಮ್ಮ ಆ ಸಂಬಂಧ ಹೇಗಿರಬೇಕು, ಅದು ಹೇಗೆ ಆಗಬಾರದು ಅನ್ನುವಂಥದ್ದನ್ನು ಆ ಭಜನೆಯ
ಬಿಟ್ಟು ಹೋಗಿದ್ದಾರೆ. ನಮ್ಮ ಸಾಮಾಜಿಕ ಜೀವನದ ಎಲ್ಲ ಹಂತಗಳಲ್ಲೂ ಕೂಡ ನಾವು ಆ ಭಜನೆಗಳ ಒಂದೊಂದು ಸಾಲುಗಳಲ್ಲಿ ಕೂಡ ನಾವು ಅರ್ಥೈಸಿಕೊಳ್ಬೇಕು. ತುಂಬಾ ನಮಗೆ ಅನೇಕ ಭಜನೆಗಳನ್ನು ಸಣ್ಣದಿರುವಾಗ ನಾನು ಆ ಭಜನೆ ಕೇಳಿದಾಗಲೂ ಕೂಡ ಅನೇಕ ಸರ್ತಿ ಕಲ್ಲು ಸಕ್ಕರೆ ಕೊಳ್ಳಿರು ಅಂತ ಹೇಳಬೇಕಾದ್ರೆ ಕೊನೆಗೆ ಸುಗ್ಗಿಯ ಒಂದು ಬಡತ, ಸುಗ್ಗಿ ಮಾಡುವ ಸೌತಲ್ಲಿ ಹೊಡೆದರೆ ಕೈ ಕುಯಿಲಾಗವ ಹಾಡುವಿರಿ ಅಂತ ಒಂದು ನಾಯಿಯನ್ನಲ್ಲಿ ತರ್ತಾರೆ, ನಾಯಿಯ ಭಾವ ಬರ್ತದೆ. ಹೀಗೆ ಭಜನೆಯಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಈ ರೀತಿಯಾದ ಪುರಾಣ ಕಥೆಗಳಲ್ಲಿ ಮನುಷ್ಯ ಜೀವನಕ್ಕೆ ಅರಳಿಸುವಂತ, ವಿಕಾಸಗೊಳಿಸುವಂತ, ನಮ್ಮೊಳಗಿನ ಚೈತನ್ಯವನ್ನ ಹೆಚ್ಚು ಮಾಡತಕ್ಕಂತ ಅನೇಕ ಸಂಗತಿಗಳನ್ನು ಸಂಸ್ಕೃತದಲ್ಲಿ ಬರೆದು ಹಾಕಿದ್ದಾರೆ. ಇದನ್ನು ನಮ್ಮ ಸರ್ವಸಾಮಾನ್ಯ ಭಾಷೆಗಳಲ್ಲಿ, ಅದು ತುಳುವಿನಲ್ಲಿರ್ಬೋದು, ಕನ್ನಡದಲ್ಲಿರ್ಬೋದು, ತಮಿಳಿರ್ಬೋದು, ಮಲಯಾಳ, ಎಲ್ಲಾ ಭಾಷೆಗಳಲ್ಲೂ ಭಜನೆಗಳು ಮನುಷ್ಯನನ್ನ ಈ ರೀತಿಯಾಗಿ ಬಹಳ ಹತ್ತಿರ ತಂದಿದೆ. ಇದನ್ನ ಸ್ವಲ್ಪ ನಮ್ಮ ಭಜನಾ ಕೇಂದ್ರಗಳಲ್ಲಿ, ಭಜನೆಗಳ ಮಧ್ಯಗಳಲ್ಲಿ ಕೂಡ ಜನರಿಗೆ ಇದನ್ನು ಅರ್ಥೈಸುವಂತ ಒಂದು ಪ್ರಯತ್ನ ಮಾಡಬೇಕು. ಬಹುಶಃ ಅದಾದ್ರೆ, ಯಾಕಂದ್ರೆ ಭಜನೆ ಆ ರೀತಿ ಸಮಾಜವನ್ನು ಒಟ್ಟು ಮಾಡುವುದರಲ್ಲಿ ಭಗವಂತ ಮತ್ತು ಭಕ್ತನ ಮಧ್ಯೆ ಯಾವ ಅಂತರಗಳು ಇಲ್ಲದೆ ಅವನನ್ನ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥ ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ, ಪವಿತ್ರವಾಗಿರ್ತಕ್ಕಂಥ, ಬಹಳ ಮನೋಜ್ಞವಾಗಿರ್ತಕ್ಕಂಥ ಒಂದು ಸಾಧನ. ಕಲಿಯುಗದಲ್ಲಿ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದರು, ಸಂಘೆ ಶಕ್ತಿ ಕಲೆ ಹೀಗೆ ಅಂತ. ಭಜನೆ ಅಂದ್ರೆ ಒಬ್ಬನೇ ಹೇಳಬೇಕಂತ ಹೇಳಿದಲ್ಲ, ಸಂಘಟಿತವಾಗಿ ನೀನು ಹೇಳುತ್ತ. ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕು, ಇನ್ಯಾವುದೋ ಕೆಲಸ ಮಾಡಬೇಕಾದ್ರೆ ನೀನು ಏಕಾಂಗಿ ಮಾಡಿದ್ರೆ ನನ್ನ ಜೊತೆ ಇರೋದಿಲ್ಲ, ನಿನ್ನ ಜೊತೆ ಇರೋದಿಲ್ಲ ಅಂತ ಅವತ್ತೇ ಭಗವಂತ ಆಜ್ಞೆಯನ್ನು ಕೊಟ್ಟಿದ್ದಾನೆ, ಅವನ ಸಂಕಲ್ಪ ಹೇಳಿ ಬಿಟ್ಟಿದ್ದಾನೆ. ಹಾಗಾಗಿ ವರ್ತಮಾನದ ಈ ಒಂದು ಸವಾಲುಗಳನ್ನ ಸಮಷ್ಟಿ ಹಿತಕ್ಕೋಸ್ಕರ ನಾವು ಯೋಚನೆ ಮಾಡಬೇಕಾದ್ರೆ ಸಂಘಟಿತವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಭಜನೆಯೇ ನಮಗೆ ಅದಕ್ಕೆ ಒಂದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಹೀಗಾಗಿ ಭಜನೆ ಇತ್ತೀಚೆಗಿನ ಒಂದು 200-300 ವರ್ಷಗಳಲ್ಲಿ ಈ ಸಮಾಜದಲ್ಲಿ ಬಹಳ ವ್ಯಾಪಕತೆಯನ್ನ, ಬಹಳ ಅಗಾಧತೆಯನ್ನ, ಅನೇಕ ದಾಸರುಗಳು, ಅದು ಉತ್ತರದಲ್ಲಿ ತುಳಸಿದಾಸರಿರ್ಬೋದು, ದಕ್ಷಿಣದಲ್ಲಿ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಹೀಗೆ ನೂರಾರು ಜನ ಆ ಥರ ಮಹಾಪುರುಷರು ಭಜನೆಯ ಮೂಲಕ ಸಮಾಜವನ್ನು ಜಾಗೃತಗೊಳಿಸಿ, ಸಮಾಜವನ್ನು ಗುಟ್ಟು ಮಾಡಿ, ಈ ರಾಷ್ಟ್ರಕ್ಕೆ, ಈ ಮಣ್ಣಿಗೆ, ಈ ಧರ್ಮಕ್ಕೆ, ಈ ಸಂಸ್ಕೃತಿಗೆ ಆಗತಕ್ಕಂಥ ಎಲ್ಲ ಸವಾಲುಗಳನ್ನು, ಆಘಾತಗಳನ್ನು ತಡೆಯುವ ನಿಟ್ಟಿನಲ್ಲೂ ಕೂಡ ಅವರು ಅನೇಕ ಆ ರೀತಿಯ ಪ್ರಯತ್ನವನ್ನು ಮಾಡಿದರು. ಆ ಹಿನ್ನೆಲೆ ಒಳಗೆ ಹಿಂದೂ ಸಮಾಜ ಇವತ್ತು ಆ ರೀತಿ ಸ್ವಲ್ಪಾದ್ರೂ ಊರ್ಧ್ವಮುಖ ಚಿಂತನೆಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಅದಕ್ಕೆ ಭಜನೆ ಒಂದು ಕಾರಣ. ಅಂಥ ಒಂದು ಭಜನೆಯ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಕಳೆದ 48 ದಿನಗಳಿಂದ ಇಲ್ಲಿ ಶಿವಸಂಧ್ಯಾ ಭಜನೆ ಅಂತ ಈ ಒಂದು ಸಾನ್ನಿಧ್ಯದ ಒಂದು ಪುನರುದ್ಧಾರದ ಕಾರ್ಯಕ್ಕೆ ಶಕ್ತಿ ಕೊಡುವಂತ ಹಿನ್ನೆಲೆಯಲ್ಲಿ ಸಮಾಜವನ್ನು ಒಟ್ಟು ಮಾಡೋದಕ್ಕೆ ಮತ್ತು ಎಲ್ಲರಲ್ಲೂ ಆ ಚೈತನ್ಯ ಹೆಚ್ಚಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆಯೋಜಿಸಿಕೊಂಡಿರುವಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಮತ್ತು ಮನುಷ್ಯ ಅಂದರೆ ಏನು ಬೇರೆ, ಎರಡೇ ಸಂಗತಿಗಳು ನಮ್ಮಲ್ಲಿರುವುದು. ನಮ್ಮ ಚರಾಚರ 74 ಲಕ್ಷ ಕೋಟಿ ಜೀವಕೋಟಿಗಳಲ್ಲಿ ಮನುಷ್ಯನಿಗಿರ್ತಕ್ಕಂಥ ಒಂದು ಸಂಗತಿ ಉಳಿದ ಜೀವಿಗಳಿಗಿಲ್ಲ, ಅದೇ ಮನಸ್ಸು ಮತ್ತು ಬುದ್ಧಿ. ಮನುಷ್ಯ ಆಗುವುದೇ ಮನಸ್ಸಿನಿಂದ. ಆದ್ರೆ ಆ ಮನಸ್ಸು ಹೇಗಿರಬೇಕು, ಇರಬಾರದು ಅಂತ ಹೇಳಬೇಕಾದ್ರೆ ಬುದ್ಧಿ ಸ್ವಲ್ಪ ಕೆಲಸ ಮಾಡಬೇಕು. ಹಾಗಾಗಿ ಮನಸ್ಸು ಎಲ್ಲರಿಗೂ ಕೊಟ್ಟಿರ್ತಾರೆ, ಬುದ್ಧಿಯನ್ನು ಮಾತ್ರ ಆಮೇಲೆ ನಾವು ಪಡ್ಕೊಳ್ತೇವೆ. ನಮ್ಮ ಹಿರಿಯರಾದಿಯಾಗಿ ಎಲ್ಲರೂ ನಮಗೆ ಸಂಸ್ಕಾರ ಕೊಡುವ ಮುಖಾಂತರ ನಮ್ಮ ಬುದ್ಧಿಗೆ ಪ್ರಚೋದನೆ ಕೊಡ್ತಾರೆ, ಬುದ್ಧಿಯನ್ನ ಅರಳಿಸುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಮ್ಮ ಮನಸ್ಸು ಯಾವತ್ತು ಆಧ್ಯಾತ್ಮದಲ್ಲಿ ಹೇಳಿದವರು, ಮನಸ್ಸು ಯಾವತ್ತು ಶಾಂತವಾಗಿರಬೇಕು. ಮನಸ್ಸನ್ನು ಯಾವಾಗ ಕಲುಷಿತ ಮಾಡ್ಕೊಳ್ಬಾರ್ದು, ಕಲ್ಮಶ ಮಾಡಬಾರ್ದು, ಅದನ್ನು ಕೊಳಕು ಮಾಡ್ಕೊಳ್ಬಾರ್ದು. ಅದು ಯಾವಾಗ ಹಾಗೆ ಇರುವುದಿಲ್ಲ. ಆದರೆ ನಮ್ಮ ಬುದ್ಧಿಯ ಕಾರಣಕ್ಕೋಸ್ಕರ ಈ ವಿಕೃತಿಗಳು ಶುರುವಾಗಿ ಬಿಡುತ್ತದೆ. ಹಾಗಾಗಿ ಮನಸ್ಸು ಎಲ್ಲೋ ಹೋಗ್ತದೆ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿಕ್ಕೆ ಭಜನೆ ಬಹಳ ಅತ್ಯಂತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಭಜನೆಯ ಭಾವದಲ್ಲಿ ಒಂದು ಸರ್ತಿ ಕೂತ್ರೆ ಮನಸ್ಸು ಇನ್ನೆಲ್ಲೂ ಹೋಗುವುದಿಲ್ಲ. ಬಹಳ ಶಾಂತವಾಗಿ, ಬಹಳ ಸುಸ್ಥಿತಿಯಿಂದ ನಮ್ಮೊಳಗೆ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಮನಸ್ಸನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಯಾವಾಗ ಮನಸ್ಸನ್ನು ನೀವು ಶಾಂತ ರೀತಿಯಿಂದ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ, ಅಲ್ಲಿಂದ ನಿಮ್ಮ ಬುದ್ಧಿಯ ವಿಕಾಸದ ಕಡೆಗೆ ಯೋಚನೆ ಮಾಡಬಹುದು. ಬುದ್ಧಿ ಅಂದ್ರೆ ಅದಕ್ಕೆ ಇನ್ನೊಂದು ಭಾಗದಲ್ಲಿ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬುದ್ಧಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ
ಕಾಲಘಟ್ಟ ಇವತ್ತು ನಮ್ಮ ಕಣ್ಣ ಮುಂದೆ ಬಂದಿದೆ. ಬಹುಶಃ ಆ ಹಿನ್ನೆಲೆಯಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಸ್ವಲ್ಪ ವೇಗವನ್ನು ಅರ್ಥಪೂರ್ಣವಾಗಿ ನಡೆಸಿ ಸಮಾಜವನ್ನು ಈ ರೀತಿ ಏಕಮುಖವಾಗಿ ಒಂದೇ ದಿಕ್ಕಿನ ಒಳಗೆ ನಮ್ಮ ರಾಷ್ಟ್ರದ ಶಕ್ತಿಯನ್ನ ಜಗತ್ತಿನ ಸರ್ವಶಕ್ತಿವಂತರನ್ನಾಗಿ ಭಾರತ ಮಾತೆಯನ್ನ ಮಾಡುವ ನಿಟ್ಟಿನಲ್ಲಿ ಹಿಂದೂ ಸಮಾಜ ಏಕತ್ರಿತವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ನಮ್ಮ ಭಜನೆ ಒಂದು ರಹದಾರಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಭಜನೆ ಮುಂದಿನ 108 ದಿನಗಳ ಕಾಲಘಟ್ಟದಲ್ಲೂ ಕೂಡ ಸುತ್ತಲಿನ ಇಡೀ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಆ ಶಕ್ತಿಯನ್ನು ತುಂಬಿ ಆ ಶಕ್ತಿ ಈ ಗಡಿಯನ್ನು ದಾಟಿ ದೇಶ ವಿದೇಶಗಳಲ್ಲೂ ಕೂಡ ಈ ಭಕ್ತಿಯ ಭಾವ ಪರವಶತೆಯನ್ನ ಅವರೆಲ್ಲರಿಗೂ ಹಂಚುವಂತ ಒಂದು ಶಕ್ತಿಯನ್ನು ಆ ಸರ್ವಶಕ್ತಿವಂತರಾದ ಶ್ರೀ ಪರಮೇಶ್ವರನು ನಮ್ಮಿಂದ ಕೈಗೂಡಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಬಹುಶಃ ಕಳೆದ ಫೆಬ್ರವರಿ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪುತ್ತೂರಿನ ಹತ್ತಿರದ ಈಶ್ವರಮಂಗಲ ಅನ್ನುವಂಥ ಊರಿನಲ್ಲಿ ಅಲ್ಲಿ ಒಂದು ಹನುಮಾನ್ ಕ್ಷೇತ್ರ ಇದೆ. ಆ ಹನುಮಾನ್ ಕ್ಷೇತ್ರದ ವಠಾರದಲ್ಲಿ ವಿಶೇಷವಾಗಿ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಸಾವಿರಾರು ಭಜನಾ ಮಂಡಳಿಗಳು ಏಕತ್ರಿತವಾಗಿ ಇಡೀ ದಿವಸ ಅನೇಕ ಚಿಂತನೆಗಳನ್ನು ನಡೆಸಿ ಅಲ್ಲಿ ಸಾವಿರಾರು ಬೆಳಕುಗಳನ್ನು, ದೀಪಗಳನ್ನು ಈಗ ಹೇಳಿದರು ನಾರಾಯಣ ಮುಂದೆ ಲಕ್ಷ ದೀಪದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದರು. ಅಲ್ಲಿನ ಈ 2 ಜಿಲ್ಲೆಗಳ 3 ಜಿಲ್ಲೆಗಳ ಸುಮಾರು 1200ಕ್ಕಿಂತ ಹೆಚ್ಚು ಭಜನಾ ಮಂಡಳಿಗಳು ಬಂದು ಏಕಕಾಲದಲ್ಲಿ ದೀಪವನ್ನು ಪ್ರಜ್ವಲಿಸಿ ಸಾಮೂಹಿಕ ಭಗವಂತನ ನಾಮಸ್ಮರಣೆ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ. ಬಹುಶಃ ಆ ರೀತಿ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ, ನಿನ್ನೆ ನಮ್ಮ ಮನೆಗೆ ಬೆಳಿಗ್ಗೆ ಅಲ್ಲೇ ಪಕ್ಕದ ಕೊಡುಮಲೆ ಕ್ಷೇತ್ರದವರು ಬಂದಿದ್ರು. ಸರ್, ಆ ಥರ ನಮ್ಮ ಕ್ಷೇತ್ರದಲ್ಲೂ ಆಗಬೇಕು, ಸಮಾಜದಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಜನರನ್ನ ಮೇಲೆತ್ತಬೇಕು ನಾವು, ಹಾಗಾಗಿ ಸ್ವಲ್ಪ ನೀವು ಬಂದು ಸಹಾಯ ಮಾಡಬೇಕು ಅಂತ ನಿನ್ನೆ ಹೋಗಿ ಅಲ್ಲಿ ತಿರುಗಾಡಿ ಬಂದೆವು. ಅವ್ರದ್ದು ಕಾರ್ಯಕ್ರಮ ತುಂಬಾ ಹತ್ತಿರ ಇದೆ. ಈ ವರ್ಷ ಅಲ್ಲದೆ ಮುಂದಿನ ವರ್ಷ ಯೋಚನೆ ಮಾಡಿ, ಯಾಕಂದ್ರೆ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಬಾರದು. ಕಾರ್ಯಕ್ರಮಕ್ಕಾಗಿ ನಾವು ಕಾರ್ಯಕ್ರಮ ಆಯೋಜಿಸಬಾರದು. ಕಾರ್ಯಕ್ರಮದಿಂದ ಸಮಾಜದಲ್ಲಿ ಒಂದು ಯೋಗ್ಯವಾಗಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯ ಆಗಬೇಕು, ಒಂದು ಒಳ್ಳೆಯ ಕಾರ್ಯ ಆಗಬೇಕು. ಅದನ್ನು ಇಡೀ ಸಮಾಜ ಮುಂದೆ ಅನುಸರಣೆ ಮಾಡ್ತಾ ಹೋಗಬೇಕು. ಇಡೀ ಸಮಾಜದ ಸ್ವಭಾವ ಆಗಬೇಕು. ಅಂತ ನಡವಳಿಕೆಗಳು, ಒಳ್ಳೆಯ ಚಿಂತನೆಗಳು, ಒಳ್ಳೆಯ ಸ್ವಭಾವಗಳು, ಮನೆಗಳಲ್ಲಿ ಒಳ್ಳೆಯ ವಾತಾವರಣ, ಇದೆಲ್ಲವೂ ಅಲ್ಲಿ ಸಿಗಬೇಕು, ಅದಕ್ಕೆ ಶಕ್ತಿ ಸಿಗಬೇಕು. ಹಾಗಾಗಿ ತರಾತುರಿ ಕಾರ್ಯಕ್ರಮ ಮಾಡದೆ ನಾವು ಶಾಂತವಾಗಿ ಹಂತ ಹಂತವಾಗಿ ಸಮಾಜ ಪರಿವರ್ತನೆಯ ಕಾರ್ಯಕ್ರಮ, ಭಜನೆಯ ಮೂಲಕ ಸಾಮಾಜಿಕವಾಗಿ ಅಸ್ಪೃಶ್ಯತೆ ಇರ್ಬೋದು, ಅಜ್ಞಾನ ಇರ್ಬೋದು, ಇಂಥ ಅನೇಕ ಕೆಟ್ಟ ಸಂಗತಿಗಳನ್ನು ದೂರಗೊಳಿಸಿ ಒಂದು ಒಳ್ಳೆಯ ಪ್ರೀತಿಯ, ಪ್ರೇಮದ, ಸೌಹಾರ್ದದ ಆ ಸಂಬಂಧವನ್ನು ಬೆಳೆಸಲಿಕ್ಕೆ ಭಜನೆ ಒಂದು ನಮಗೆ ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ಈ ಭಜನಾ ಕಾರ್ಯಕ್ರಮ ಈ ರೀತಿಯಾಗಿ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ಭಗವಂತ ನಮಗೆ ಆ ರೀತಿಯಾದಂಥ ಎಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಯುಷ್ಯ, ಆರೋಗ್ಯ, ಧನ ಕನಕಾದಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವಕಾಶ ಮಾಡಿಕೊಟ್ಟ ಇಲ್ಲಿನ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಾಧ್ಯಮ ಜೈ ಶ್ರೀರಾಮ್, ಜೈ ಭಾರತ್. ಕಾರ್ಯಕ್ರಮಕ್ಕೆ ಶುಭ ನುಡಿಯನ್ನು ನುಡಿಯಬೇಕು. ನಮ್ಮ ರವೀಂದ್ರನಾಥ್ ಪೂಜಾ ಆಡಳಿತ ಮುಖ್ಯಸ್ಥರು ಪಂಜಂತರಾಯ ದೇವಸ್ಥಾನ ಇವರು 2 ಶುಭ ನುಡಿಯನ್ನು ನುಡಿಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ದೈವದಲ್ಲಿ ಬರಬೇಕಂದು ವೇದಿಕೆ ರೀತಿಯ ಮಾತ್ರ ಗೌರವ ಹೊಂದಿದ್ದೇವೆ. ಸೇರ್ದಿನ ಆಸ್ತಿ ನಲ್ಪತ್ತೆರಡು ಮಂದಿನ ಮಂಡ ಒಂಜಿ ಮಂಡಲ 42 ಮಂದಿನ ತೆಂಚಿ ನಿರಂತರವಾದ ಈ ಭಜನಾ ಕಾರ್ಯಕ್ರಮವನ್ನು ಶಿವನಾಮ ಜಪ ಸಮಿತಿಗಳು ನಿರಂತರವಾದ ಮಂತ್ರದಲ್ಲೇ ಒಂದು ಎಲ್ಲಿ ಕೆಲಸ ಇಲ್ಲೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನಮ್ಮ ವಿಜಯದಲ್ಲಿದೆ. ಏಳದಿಂದ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ಬಂದಿದ್ದ ಇದು ಬಂದ್ಕೊಂಡು ಇದು ಕಷ್ಟ ಉಂಟು, ಇದು ಬೆಂತಿನಲ್ಲೇ ಬಂತು ಅಂಚಿನಲ್ಲಿಗೆ 180 ಈ ಭಜನಾ ಕಾರ್ಯಕ್ರಮವನ್ನು ಅವರ ಈ ಪುಣ್ಯ ಎಲ್ಲದಿ ಏಪ್ರಿಲ್ 12 ಸೋಮನಾಥನ ಬ್ರಹ್ಮಕಲಶದ ಪೌರ್ಣ ಮಂತಿನ 10 ಅವನಿಗೆ ಮಾತ ಕಾರ್ಯಕ್ರಮ ಜೈದಲ್ಲಿ ಇದಕ್ಕೆ ಮಾತ ದೈವಕಾಲ ಮುಖ್ಯವಾದ ಸೋಮನಾಥ ಅನುಗ್ರಹಪಡೆ ನಾನಾದ ಧರ್ಮದ ಕೆಲಸ ಮಾಡುವ ಯೋಗ ಬಗ್ಗೆ ಹೊರಗಂದು ಪಡೆದು ವೇದಿಕೆಗೆ ಬರ್ತದೆ ಪಾತ್ರ ಹನುಮಂತ ಗೊತ್ತ ಸಂಬಂಧಪಟ್ಟಂತೆ ಪೂರಾ ಚಲನೆ ಆದ ಜನರ ಪಾತ್ರ ಹೋಗ್ತಾರೆ. ಶಿವನಾಮ ಜಪ ಸಮಿತಿ ಮುಗಲು
ಕರಿನ 47 ದಿನದಿಂದ ಮಲ್ಪನಂಚಿನ ಭಜನಾ ಕಾರ್ಯಕ್ರಮದ ಇನ್ನಿತ 40 ನಿರ್ಮಾಣದಿಂದ ಒಂದು ಒಂಜಿ ಮಂಡಲದ ಪೂರ್ತಿಯಾಪನೆಯ ಸಂದರ್ಭದ ಈ ಭಜನಾ ಕಾರ್ಯಕ್ರಮದ ವೇದಿಕೆ ರೂಪನಂಚಿನ ಈಗಲ ಪೂರ ಮಾರ್ಗದರ್ಶಕರು ಹಿರಿಯರು ಅದರೊಟ್ಟಿಗೆ ಸಂಘದ ದಕ್ಷಿಣ ಪ್ರಾಂತ ಸಹ ಪ್ರಮುಖ ಆಯ್ನಂಚಿನ ನಾ ಸಿದ್ದರಾಮರೇ, ರವೀಂದ್ರ ಶೆಟ್ಟಿ ಉಳಿದೊಟ್ರೆ, ರವೀಂದ್ರ ಪೂಂಜರೆ, ಜಗದೀಶ್ ಶೆಟ್ಟಿ ಚೆಪ್ಪರೆ, ವಿಶ್ವ ಪರಿಷತ್ತ ಜವಾಬ್ದಾರಿ ಅಂಚಿನ ಆತ್ಮೀಯರಲ್ಲ ಆಯ್ನಂಚಿನ ನಾರಾಯಣ ಟೇಲರ್ರೆ, ಲಕ್ಷ್ಮೀನಾರಾಯಣರೇ, ಈ ಜಪ ಸಮಿತಿಯ ಅಧ್ಯಕ್ಷರಾದ ಬಾರಿ ದೇವಸ್ಥಾನದ ಕೆಲವು ಕೆಲಸ ಕಾರ್ಯಗಳ ಅತ್ಯಂತ ಯಶಸ್ವಿಯಾದ ಪಾಲ್ಗೊಳ್ಳುವಂಚಿನ ಈಗ ಮಾಧ್ಯಮ ಮಾರ್ಗದರ್ಶನ ಹಂಚಿನ ಸುಧಾಕರ್ ಭಂಡಾರೆ ಇದರೊಟ್ಟಿಗೆ ಈ ಸರ್ತಿ ದೇವಸ್ಥಾನದ ಆಡಳಿತ ಮಂಡಳಿ ಟ್ರಸ್ಟಿಯಾದ ನೇಮಕ ಆದ ಇಡೀ ಮೊಗರ ಸಮಾಜದ ಅತ್ಯಂತ ಯಶಸ್ವಿಯಾದ ನಡಪಾದ ಈ ದೇವಸ್ಥಾನದ ಕೆಲವೊಂದು ಕೆಲಸ ಕಾರ್ಯಗಳು ದಾನ ಹಂಚಿನ ಸದಾನಂದ ಮಂಗೇರ್ರೆ, ಈ ಕಾರ್ಯಕ್ರಮದ ವೇದಿಕೆ ರೂಪಂಚಿನ ಮಾತಾ ಹಿರಿಯರ್ಲೆ ಎನ್ನ ಸಹೋದರ ಸಹೋದರಿಯರು ಬರೀ ಸಂತೋಷದ ದಿನ ದೇವಂಡ ವರ್ಮ ಮಾತನದ ಗುಡೆ ಸೋಮನಾಥನ ಒಂಜಿ ಸೇವೆ ಮಾಡ್ಕೊಡೋದೇ ನಮಗೆ ಭಾಗ್ಯ. అయితే ಒಟ್ಟಿಗೇನೆ ಈತ ಮೂಲ ಕೆಲಸ ಕಾರ್ಯ ಕರಿಮ 2 ವರ್ಷದಿಂದ ಬಾರಿ ಜವಾಬ್ದಾರಿಯುತವಾದ ನಮ್ಮ ಊರದ ಮಾತಾ ಕಾರ್ಯಕರ್ತರ ಸೇರ್ಪವೊಂದು ಅತ್ಯಂತ ಯಶಸ್ವಿಯಾದ ಮಾತಾ ಹಿಂದೂ ಬಾಂಧವರ ಮನಸ್ಸನ್ನು ಗೆದ್ದಿದೆ. ಪ್ರತಿ ಇಲ್ಲಿಲ್ಲದ ಮುಟ್ಟೋಡು ಈ ಮುಲ್ದ ಸೇವೆ ಪ್ರತಿ ಒಂಜಿ ಹಿಂದೂ ಸಮಾಜದ ಕೈತ ಸೇವೆ ಅವರು ಪ್ರತಿ ಇಲ್ಲಿ ಇಲ್ಲದ ಬೋದು ಈ ಜೀವನದ ಬಗ್ಗೆ ತೆರಿಪಾದ ಸೋಮನಾಥನ ಸೇವೆ ಮಾಡಿಕೊಡುವಂತ ಒಂಜಿ ರೀತಿಯ ಕೆಲಸ ಕಾರ್ಯ ನಡೆದಲ್ಲಿರ್ತದ. ಅದರ ಒಟ್ಟಿಗೆನೆ ಕರಡು ಸರ್ತಿ ಕೊರೋನಾ ಬಂದ ಮಹಾಮಾರಿ ಹತ್ರ ಮಸ್ತ್ ಈ ಸಮಾಜಕ್ಕೆ ತೊಂದರೆ ಬಂದಾಗ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಬ್ರಹ್ಮಕಲಶದ ದಿನ ತುಂಬಿಕೊಂಡ ಮಲ್ಲತ್ತು ಸೋಮನಾಥನ ಸೇವೆಗೆ ತೊಂದರೆ ಬರಲಿಲ್ಲ ದೃಷ್ಟಿಗೆ ಇನಿ ಈ ಜಪ ಸಮಿತಿ ಸೋಮನಾಥನ ಜಪದ ಮೂಲಕವಾದ ಕೆಲಸ ಕಾರ್ಯಕ್ರಮ ಮಂದೋದು ಬರ್ತದೆ. ಇನಿ ಭಜನಾ ಕಾರ್ಯಕ್ರಮದ ಮೂಲಕವಾದ ಸೋಮನಾಥನ ಸೇವೆ ಮಂದೋದು ಬರೋದನ್ನು ಬಿಟ್ಟರೆ ಭಾರಿ ಸಂತೋಷ ಆಗ್ತದೆ. ಇದಕ್ಕೋಸ್ಕರವಾಗ ಜಪ ಸಮಿತಿಗೆ ನಮ್ಮ ಅಭಿನಂದನೆ ಮಾಡ್ಕೊಡೋದು ಭಾರಿ ಸಂತೋಷ. ದಯಮಾಡ ಅಣ್ಣ ನಂಗೆ ಮಸ್ತ್ ಮಾರ್ಗದರ್ಶನ ಬರೀರಿ ಭಜನದ ಬಗ್ಗೆ ಭಜನೆ ನಂಗೆ ನಮ್ಮ ಆತ್ಮಶುದ್ಧಿಗಳ ಮನಃಶುದ್ಧಿ ಬಂದ್ಕೊಂಡ್ರೆ ಒಂಜಿ ಮಾರ್ಗ ಅವೇ ಭಜನೆ ಬಂದ್ಬಿಟ್ಟವನ್ನ ನಂಗೆ ಅನ್ನೋ ರೀತಿಯ ಮಾತು ತೆರಿಬಾರ್ದು ಕೊರಿಯರು ಅಂಚೆನೆ ನನ್ನಾತ್ ಬಲಬಲ ತಿಳಿದಿನ ನಂಗೆ ಮಸ್ತ್ ಭಜನದ ಬಗ್ಗೆ ಮಾಹಿತಿ ಕೊಡಲಿದ್ದು. అయితే ಒಟ್ಟಿಗೆ ಈ 100 ಮಂದಿಯಿಂದ ಭಜನೆ ಮಂದಿನ ಸುಲಭ ಇತ್ತು. ದಯಮಾಡ ಒಂದು 7ರಿಂದ ಸಪ್ತಾಹ ಅಖಂಡ ಭಜನೆ ಕಾರ್ಯಕ್ರಮವನ್ನು ಈಗಲೂ ಮಾಡೋದ ಸಹಾಯ ಮಾಡಿ ಹೇಳಬಹುದಿಲ್ಲ. ಆದರೆ ಇಲ್ಲಿ ಗೊತ್ತಾದ ಈ ಭಜನಾ ಕಾರ್ಯಕ್ರಮ ಎಷ್ಟು ಕಷ್ಟವನ್ನು ಮಾಡ್ತಾರೆ ಅಂತ ಆಡ ಆ ಭಜನಾ ತಂಡಲಿನ ಅಕಲ ಮನಸ್ಥಿತಿಯಿಂದ ಹತ್ರ ಮಾತ್ರ ವ್ಯವಸ್ಥಿತವಾದ ಆಗ ಸಾಧ್ಯತೆ ಉಂಟಂತಂದ್ರೆ ఒక ಉಭಯಕಾರಣದ ಸಾಧ್ಯತೆ ಈಗ ದೇವರನ್ನ ಪರಿಪೂರ್ಣವಾಗಿ ಒಂದು ಆಶೀರ್ವಾದ ಇದ್ರೆ ಹತ್ರ ಅನುಗ್ರಹ ಇದ್ರೆ ಹತ್ರ ಮಾತ್ರ ಭಜನಾ ಕಾರ್ಯಕ್ರಮ ಯಶಸ್ವಿ ಆಗುತ್ತಂದ್ರೆ ఒక ಇನ್ನೆಲ್ಲ ಮಾನವರ ನಮ್ಮದ ಸಾಧ್ಯತೆ ಇದೆಯೋ ಜ್ಞಾನ ಮನಗಂಡಿದೆ. ಬಟ್ ಆ 7 ದಿನದ ಕೆಲಸ ಕಾರ್ಯ ಮಲ್ಪನಾಗ ಪ್ರತಿ ನಿಮಿಷದ ಭಾರಿ ಅವಶ್ಯಕತೆ ಐತೆ. ಒಂಜಿ ನಿಮಿಷದ ತಾಳದ ಶಬ್ದ ಒಂದರಲ್ಲಿ ಆ ರೀತಿಯ ಭಜನೆ ಕಾರ್ಯಕ್ರಮ ಮಾಡಿದ್ರು ಅಖಂಡ ಭಜನೆ ಮಲ್ಪಿನ ಒಂದು ಕಾರ್ಯಕ್ರಮ ಅಂಚಿನ ಕಾರ್ಯಕ್ರಮ ಮಾಡಿ ರಾತ್ರಿ 12 ಗಂಟೆ ಬರ್ತಲ್ಲ 1 ಗಂಟೆ ಬರ್ತಲ್ಲ 2 ಗಂಟೆ ಬರ್ತಲ್ಲ ಆ ಕೊಡ್ತೋ ಬರ್ತಲ್ಲ ಆ ಭಜನಾ ತಂಡದ ಸದಸ್ಯರನ್ನ ನಿರಂತರವಾಗಿ ಅಂತಿರೋದು ಆ ಭಜನೆ ಜಾತ್ರ ಅಗಲ ಮುಂಜಿ ಆ ದೃಢತೆ ಜಾತ್ರ ಆ ಭಜನಾ ಕಾರ್ಯಕ್ರಮ ಯಶಸ್ವಿ ಆಗುವುದು. ಅಂಚನೆ ನಮ್ಮ ಸೋಮನಾಥನ ಕ್ಷೇತ್ರದಲ್ಲಿ ಅಂಚಿನ ಮಸ್ತ್ ನಮ್ಮ ಕ್ಷೇತ್ರದ ಮಸ್ತ್ ಭಜನಾ ತಂಡಗಳು ಬಂದು ಮಸ್ತ್ ಕಾರ್ಯಕ್ರಮ ಕೊಡ್ತೇವೆ. ಇದರೊಟ್ಟಿಗೆ ಸಹಕಾರ ಕೊಡ್ತೇವೆ. ನೀನು ಮಾತ್ರ ಮಣ್ಕೊಡ್ದ ನಾವು ಸಮಿತಿ ಪಿರೋಡಿ ಏತು ಬೆಗರ್ ಜಬಡಾದ ನಾವು ಅಕ್ಲೇ ಮಾತ್ರ ಗೊತ್ತಿರ್ಬೇಕು. ಅದಕ್ಕೋಸ್ಕರ ಅಲ್ಲಂಚೆ ಇಂಥ ಪಿರೋಡು ನಮ್ಮ ಏತು ಮಾತ್ರ ಕೆಲಸ ಮಾಡಿದಾನ ಇಂಥ ಒಂದು ದುಮ್ಮದ ಬರ್ಪಣ ಏಪ್ರಿಲ್ ಕಾಪಣ ಇರುವಂಥದ್ದು ಸಮಯದ ಇಡೀ ನಮ್ಮ ವರ್ಮ ಮಾಗದ ಪ್ರತಿ ಒಂಜಿ ಧರ್ಮದಕ್ಕೆಲ್ಲ ಬರ್ತದೆ. ನಮ್ಮ ಹಿಂದೂ ಧರ್ಮದ ಪ್ರತಿ ಒಂಜಿ ಜನಕ್ಕೆಲ್ಲ ಬರ್ತದೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಪಡೆದು ಈ ಒಂಜಿ ಬ್ರಹ್ಮಕಲಶ ಯಶಸ್ವಿಯಾದ ಇಡೀ ಜಿಲ್ಲೆಡೆ ಒಂಜಿ ನಮ್ಮ ಮಾದರಿಯಾಪನ ರೀತಿ ಯಶಸ್ವಿ ದೊಟ್ಟಿಗೆ ಮಾದರಿಯಾಪನ ರೀತಿ ಮಾಡ್ಕೊಡ್ತಾರೆ. ದಯಪಟ್ಟ ಖಾಲಿ ನೀವು ಬ್ರಹ್ಮಕಲಶ ಮಾತ್ರ ನನ್ನ ದೇವಸ್ಥಾನ ಆಪೂಜಿ ಆ ಬ್ರಹ್ಮಕಲಶ ಹತ್ರ ಹಿಂದೂ ಸಮಾಜದ ನಗಾಲ ಪ್ರಯೋಜನವಾಗಿ ಬಂಡನೆ ಒಳ್ಳೆ ಕಾರ್ಯಕ್ರಮ ಮಾತ್ರ ಆ ಕಾರ್ಯಕ್ರಮದ ಪಿರೋಡು ಹಿಂದೂ ಸಮಾಜಕ್ಕೆ ಎಡ್ಡೆ ಕೆಲಸ ಕಾರ್ಯಕ್ರಮ ಮಾತ್ರ ಆ ಕಾರ್ಯಕ್ರಮ ಅರ್ಥವರ್ಧನೆ ಮಾಡ್ಲಿಕ್ಕೆ ಮಾರ್ಗದರ್ಶನ ಕೋರಿಕೆ ಅವೇನೇ ನಮ್ಮ ಕಾಟೂರ್ ತಪ್ಪಂತೆ ಸೋಮೇಶ್ವರದ ಬ್ರಹ್ಮಕಲಶ
ಮಾತೆಲ್ಲ ಒಟ್ಟು ಹಿಂದೂ ಸಮಾಜಕ್ಕೆ ದಾದಾನಲ ಒಂದು ಪ್ರಯೋಜನ ಕಾರ್ಯ ಈ ಸೋಮನಾಥನ ಕ್ಷೇತ್ರ ಆವಡೆ ಆಯ್ತು ಒಟ್ಟಿಗೆ ನಾವು ಮಾತೆಲ್ಲ ನಮ್ಮ ಬೆಗರನ್ನ ಈ ಭೂಮಿ ಬಾಳದು ಆ ಶಕ್ತಿ ಮಟ್ಟಿ ಕೆಲಸ ಮಾಡ್ತದೆ ಈ ಸೋಮನಾಥನ ಸೇವೆ ಮತ್ತೊಂದು ಪಣ್ಣೊಂದು ಈ ಭಜನಾ ಸಪ್ತಾಹ ಇಂಥ ಗಣಪತಿ ಮಗನಂತ ಕಾರ್ಯಕ್ರಮದ ಯಶಸ್ವಿ ಒಟ್ಟಿಗೆ ನೃತ್ಯ ಮಗನಂತ ಕಾರ್ಯಕ್ರಮ ಅತ್ಯಂತ ಉಪಯೋಗ ವಿಜ್ಞಾನಿಯಾದ ಯಶಸ್ವಿಯಾದ ಆವಡ ಪರಮಾತ್ಮನ ಒಂದು ಅನುಗ್ರಹದ ಆವಡ ಪಣ್ಣೊಂದು ಈ ಸಂದರ್ಭದ ಪಾತ್ರ ಅವಕಾಶ ನನಗೆ ಮಾತ್ರೆಗಳು ಬರತಕ್ಕಾದ ಒಂದನೇ ಮಲ್ತಂದು ಎರಡು ಪಾತ್ರಗಳನ್ನು ಜೈ ನೆರವೇರಿಕೊಂಡು ಬಂದು ಶುಭಾಶಯವನ್ನು ಪಂಚಿನ ಚಂದ್ರವಾಸ ಪಂಡಿತ ಸದರಿಗೆ ಅಭಿನಂದನೆ ಕೊರದು ಇನ್ನು ಮುಂದಕ್ಕೆ ಶ್ರೀ ಲಕ್ಷ್ಮೀನಾರಾಯಣ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಚಾಲಕರು ಹಾಗೂ ವ್ಯವಸ್ಥಾಪನಾ ಪ್ರಮುಖರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಶ್ರೀ ಮಂಗಳೂರು ಇವರೊಂದು ಎರಡು ಶುಭ ನುಡಿಯನ್ನು ನುಡಿಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರದ ದೇವರುಗಳನ್ನು ಮನಸ್ಸಾರ ಹೊಂದಿಸ್ತಾ ಹಾಗೆ ವೇದಿಕೆ ಮೇಲಿರುವಂತಹ ಗಣ್ಯರೇ ಹಾಗೆ ವೇದಿಕೆಯ ಮುಂದಿರುವಂತಹ ಬಂಧುಗಳು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. 48 ದಿನದ ಒಂದು ಮಂಡಲ ಅಂತ ಹೇಳ್ತೇವೆ. 48 ದಿನ ಸಿಂಹ ತಾನು ನಡೆದು ಹೋದಾಗ ತಾನು ನಡೆದಂತಹ ಹಾದಿಯನ್ನು ಒಮ್ಮೆ 4 ಹೆಜ್ಜೆ ಇಟ್ಟ ನಂತರ ಒಮ್ಮೆ ಹಿಂತಿರುಗಿ ನೋಡ್ತದಂತೆ. ಅಷ್ಟು ಬಲಶಾಲಿಯಾದಂತಹ ಸಿಂಹವು ಒಮ್ಮೆ ಹಿಂತಿರುಗಿ ನೋಡ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಕಲಿಯುವಂಥದ್ದು ತುಂಬ ಇರ್ತದೆ. ಅದೇ ರೀತಿ ಇನ್ನು 60 ದಿನ ಬಾಕಿ ಇದೆ. 48 ದಿನದ ಮಂಡಲವನ್ನು ಪೂರೈಸಿದ್ದೇವೆ. ಈ ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಮುಂದಿನ ಕಾರ್ಯಕ್ರಮ ತುಂಬ ಚಂದದ ರೀತಿಯಲ್ಲಿ ಪೂರೈಸಬೇಕು ಅಂತ ಆದರೆ ನಮ್ಮೆಲ್ಲರ ಕರ್ತವ್ಯ ತುಂಬ ಮುಖ್ಯವಿದೆ, ಜವಾಬ್ದಾರಿಯೂ ಅಷ್ಟೇ ಇದೆ. ಅದಕ್ಕೆಲ್ಲ ನಾವೆಲ್ಲ ಏಕ ಮನಸ್ಕರಾಗಿ ಸಂಘಟಿತರಾಗಬೇಕು. ಪ್ರಮುಖರೆಲ್ಲ ಇದ್ದೇವೆ, ದೊಡ್ಡ ದೊಡ್ಡ ಸಂಘಟನೆಯ ಪ್ರಮುಖರೆಲ್ಲ ಇದ್ದಾರೆ. ಅವರ ಮಾರ್ಗದರ್ಶನ ನಮಗೆ ಇದ್ದೇ ಇರ್ತದೆ. ಆದರೆ ಇಲ್ಲಿಯ ಸ್ಥಳೀಯರು ಹಾಗೆ ಇದರ ಭಕ್ತಾದಿಗಳನ್ನು ಒಂದು ಮಾಡುವಂತಹ ಕೆಲಸ ನಮ್ಮೆಲ್ಲರ ಮೇಲೆ ಇದೆ. ಹಾಗಾದ್ರೆ ನಾವು ಭಗವಂತನ ಆ ಕೃಪೆಗೆ ಪಾತ್ರರಾಗಬೇಕು. ನಮ್ಮಲ್ಲಿ ಆ ಭಗವಂತನ ಆ ಚೈತನ್ಯ ಇರಬೇಕು ಅಂತ ಆದರೆ ನಾವು ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು. ಅಕ್ಕಿ ಅನ್ನದತ್ರ ಹೇಳ್ತದಂತೆ. ಬಹಳ ಸುಂದರವಾದಂತಹ ಮಾತು. ಅಕ್ಕಿ ಅನ್ನದತ್ರ ಮಾತಾಡ್ತದೆ, ನಾನು ತುಂಬಾ ಕಠಿಣವಾಗಿದ್ದೇನೆ, ನಾನು ತುಂಬಾ ಹಾಡಿದ್ದೇನೆ, ನೀನು ಎಷ್ಟು ಮೃದುವಾಗಿದ್ದೀಯ, ನಿನ್ನನ್ನು ಎಲ್ಲರೂ ಆಧರಿಸ್ತಾರೆ, ಯಾಕೆ ಅಂತ ಕೇಳ್ತಾರೆ. ಅಕ್ಕಿ ಮತ್ತು ಈ ಅನ್ನದ ಸಂಭಾಷಣೆಯಲ್ಲಿ ಅಕ್ಕಿ ಅನ್ನದತ್ರ ಕೇಳ್ತದೆ, ನೀನು ಮೃದುವಾಗಿದ್ದೀಯ, ನಿನ್ನನ್ನು ಜನ ಆಧರಿಸ್ತಾರೆ, ನಿನ್ನನ್ನು ಗರ್ಭಗುಡಿಯಲ್ಲಿ ಇದು ಮಾಡ್ತಾರೆ, ಎಲ್ಲರೂ ನಿನ್ನನ್ನು ಬಯಸ್ತಾರೆ, ಹೇಗೆ ಅಂತ. ಅದಕ್ಕೆ ಅನ್ನ ಒಂದು ಸುಂದರವಾದಂತಹ ಮಾತನ್ನು ಕೊಡ್ತದೆ. ನಾನು ಬೆಂಕಿ ಮತ್ತು ನೀರಿನ ಸಂಪರ್ಕಕ್ಕೆ ಬಂದೆ, ಅಕ್ಕಿ ಎನ್ನುವಂತಹ ಗಡುಸನ್ನು ಕಳೆದುಕೊಂಡೆ, ಕಠಿಣತೆಯನ್ನು ಕಳೆದುಕೊಂಡೆ, ಅನ್ನ ಎನ್ನುವಂತಹ ಭಾವವನ್ನು ಪಡೆದುಕೊಂಡು ಮೃದುವಾದೆ ಅಂತ. ನಾವುಗಳು ಅನ್ನದ ಹಾಗೆ ಆಗಬೇಕು. ಹೇಗೆ ಅಂತ ಹೇಳಿದ್ರೆ ಆ ಭಗವಂತನ ಸಾನ್ನಿಧ್ಯದಲ್ಲಿ ಭಕ್ತಿ, ಹಾಗೆ ಭಗವಂತನ ಸೇವೆ, ಸತ್ಸಂಗ, ಹಾಗೆ ಭಗವಂತನ ಆರಾಧನೆ, ಈ ರೀತಿಯ ಆ ಸಂಪರ್ಕದಲ್ಲಿ ನಮ್ಮನ್ನು ನಾವು ಮೃದುತ್ವವನ್ನು ಪಡೆದುಕೊಳ್ಬೇಕು. ಅವಾಗ ಆ ಭಗವಂತನ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಮುಂದಿನ ದಿನಗಳಲ್ಲಿ ಆ ಭಜನೆಯ ಕಾರ್ಯಕ್ರಮ ಹೇಳಲಿಕ್ಕೆ ಹೋದ್ರೆ ತುಂಬಾ ವಿಷಯ ಇದೆ. ಆ ಭಗವಂತನನ್ನು ಸಂಪರ್ಕ ಮಾಡಲಿಕ್ಕೆ ಭಜನೆ ಒಂದು ಸುಲಭದ ಸಾಧ್ಯ. ನಮಗೆ ಹೇಗೆ ಭಜನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಒಂದು ವಾಕ್ಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮನ್ನು ನಾವು ಮರೆತುಕೊಂಡು ಭಜನೆಯನ್ನು ಮಾಡಬೇಕು. ಭಜನೆಯನ್ನು ಮಾಡುವ ಹಂತದಲ್ಲಿ ನನ್ನ ಒಟ್ಟಿಗೆ ಆ ಭಗವಂತನಿದ್ದಾನೆ, ನನ್ನ ಒಟ್ಟಿಗೆ ಆ ಸೋಮೇಶ್ವರನಿದ್ದಾನೆ, ನನ್ನ ಒಟ್ಟಿಗೆ ಆ ಸೋಮೇಶ್ವರನ ಚೈತನ್ಯ ಇದೆ, ನನ್ನ ಒಟ್ಟಿಗೆ ಆ ದೇವಿಯ ಶಕ್ತಿ ಇದೆ ಅನ್ನುವಂತಹ ಆ ಭಜನೆಯನ್ನು ಮಾಡಿಕೊಂಡು ಆ ಭಾವನೆಯಿಂದ, ಆ ಕಲ್ಪನೆಯಿಂದ, ಆ ಭಕ್ತಿಯಿಂದ ಭಜನೆ ಮಾಡಿದರೆ ನಾವು ಏನು ಇಷ್ಟಾರ್ಥವನ್ನು ಮಾಡ್ತೇವೋ ಮುಂದಿನ ದಿನಗಳಲ್ಲಿ 60 ದಿನದ ನಮ್ಮ ಏನು ಸಂಕಲ್ಪ ಇದೆಯೋ ಅದು ನೆರವೇರುತ್ತದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಆ ಭಾವನೆಯಿಂದ ಭಕ್ತಿಯನ್ನು ಮಾಡುವ, ಭಜನೆಯನ್ನು ಮಾಡುವ ಈ ಕಾರ್ಯದಲ್ಲಿ ಇವತ್ತಿನಿಂದ ಒಂದು ಸಂಕಲ್ಪವನ್ನು ಮಾಡುವ. ಮುಂದಿನ 60 ದಿನ ನಾವು ಎಡೆಬಿಡದೆ ಈ ಕ್ಷೇತ್ರಕ್ಕೆ ನಿರಂತರವಾಗಿ ಸಂಪರ್ಕದ
ಜೀವನದಲ್ಲಿ ಇಟ್ಕೊಂಡು ಅಲ್ಲಿ ಆಗುವಂಥ ಕಾರ್ಯಕ್ಕೆ ನಾವೆಲ್ಲರೂ ಭಾಗಿಯಾಗುವ ಅಂತ ಹೇಳ್ತಾ, ನಮ್ಮ ಸಂಘಟನೆ ನಮ್ಮಲ್ಲಿ ಎಷ್ಟು ಸಾಧ್ಯವಿದೆಯೋ ನೀವು ಕೇಳಿದಂಥ ಸೇವೆಗೆ ನಾವು ಶಿರಸ ನಿಮ್ಮ ಸೇವೆಗೆ ನಾವು ಸಿದ್ಧರಾಗಿರ್ತೇವೆ ಅಂತ ಹೇಳ್ತಾ ಆಶ್ವಾಸನೆ ಕೊಡ್ತಾ ನನ್ನ ಈ ಮಾತುಗಳನ್ನು ಭಾರತಾಂಬೆಯ ಚರಣಕಮಲಕ್ಕೆ ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಮಾತನಾಡಿದಂಥ ಶ್ರೀ ಲಕ್ಷ್ಮೀನಾರಾಯಣ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ, ಸುರೇಶ್ ಚೌಟ ಉಳ್ಳಾಲ ಬಂಟರ ವಲಯದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರನ್ನ ನಾವು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಇವರನ್ನ ತಾಂಬೂಲ ಕೊಟ್ಟು ಶಾಂತವಾಗಿ ವಾಣಿ ಬಿ ಶೆಟ್ಟಿ ಅವರು ಸ್ವಾಗತಿಸಬೇಕಾಗಿ, ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭಜನಾ ಕಾರ್ಯಕ್ರಮದಲ್ಲಿ ಒಂಜಿ ನೂತ ಎಂಬತ್ತಿಂದ ಭಜನಾ ಕಾರ್ಯಕ್ರಮ ಶಿವನಾಮ ಜಪ ಸಮಿತಿಯಲ್ಲಿ ಮಾಡ್ತೇವೆ. ಭಾರಿ ಸಂತೋಷ ವಿಷಯ. ದಯಪನಲ್ಲ ಎಂಗಳು ಎಲ್ಲೆಡು ಪುನಃ ಒಂಜಿ ಶಾಲೆ ಬಂದಾಗ ಪ್ರತಿಯೊಂದು ಇಲ್ಲಡ ಆಮೇಲೆ ಇಲ್ಲಡ ನಮ್ಮ ಇಲ್ಲಡ ನೆನಕದ ಇಲ್ಲಡ ಒಂಜಿ ಬಯ್ಯಾನಗ ಒಂಜಿ ಭಜನದ ಸೌಖ್ಯ ಇರ್ತದೆ. ಪ್ರತಿಯೊಂದು ಒಂಜಿ ಆ ಭಜನದ ಸೌಖ್ಯ ಇರ್ತದೆ. ದಯಪನಲ್ಲ ಪ್ರತಿಯೊಂದು ಒಂಜಿ ದೇವಿಯರ್ನ ಒಂಜಿ ಇನಿ ಇತ ಕತ್ತಲ ದೇವಿಯರ್ನ ಒಂಜಿ ಸ್ಮರಣೆ ಮಾತ್ರ ಒಂಜಿ ಸಮಯ ಪ್ರತಿಯೊಂದು ಒಂಜಿ ನೆನಪೊಂದಿರ್ತದೆ. ಅಣ್ಣ ಇನಿ ಪರಿಸ್ಥಿತಿ ದಾದಾದ್ರು ಮಣ್ಣಾಡ ದುಮ್ಮು ಇಲ್ಲು ಮಸ್ತ್ ಕಮ್ಮಿ ಇರ್ತದೆ. ಒಂಜೊಂಜಿ ಗ್ರಾಮದ ಕೆಲವೇ ಇರ್ತದೆ, ಒಂಜೊಂಜಿ ನೆರೆಗರೆಲ್ಲ ಕೆಲವೇ ಇರ್ತದೆ. ಆಡ ಇನಿ ಒಂಜಿ ಫ್ಲಾಟ್ ನೂದೆಟ್ಟು ಜಾಸ್ತಿ ಫ್ಲಾಟ್ ಇಲ್ಲಲ್ಲ. ಆಡ ಇನಿ ದೇವಿಯರ್ನ ಒಂಜಿ ಸ್ಮರಣೆ ಮಾತ್ರ ಗುರುಸೋದಿಜ್ಜಿ ಜನರ ದಯಪನಾಡ ದಯಪ ನಮ್ಮ ಜೀವನ ಆತ ನಮ್ಮ ಬಿಸಿ ಅದಲ್ಲ. ಐದಾದ್ರ ದಾದ ತೊಂದರೆ ಮನ್ಪಿನ ನಮ್ಮ ಇನಿ ಪ್ರತಿದಿನ ಪೇಪರ್ದು ನಮ್ಗೆ ಗೊತ್ತಾಗ್ತದೆ. ನಮ್ಮ ಈ ತುಳುನಾಡು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ನಮ್ಮ ಬುಟ್ಟೆಡಲ್ಲ ಐಟ್ ನಮ್ಮ ಮಧ್ಯೆ ಏತ್ ಅಂತರ ಬೈದ್ರು, ಆ ಮಧ್ಯೆ ನಮ್ಮಲ್ಲಿ ಏತ್ ಕಚ್ಚಾಟ ಬೈದ್ರು, ನಮ್ಮ ಒಂಜಿ ಕುಟುಂಬ ಏತ್ ನಮ್ಮಲ್ಲಿ ಒಂಜಿ ಪರಸ್ಪರ ಅನ್ಯೋನ್ಯತೆ ಕಮ್ಮಿ ಆಗ್ತದೆ. ನಮ್ಮಲ್ಲಿ ಏತ್ ಆ ದುಂಬುಡಿತಿನ ಮನಸ್ಸು ಕೈತರಿದ್ದು ಮನ್ಪಿನ ಇದ ಮನೆ ತುಂಬ ದೂರ ಇರ್ತದೆ. ಮನಸ್ಸು ಕೈತರಿರ್ತದೆ. ಇನಿ ಮನಸ್ಸು ದೂರ ಆಗ್ತದೆ, ಮನೆ ಕೈತರ ಬಡ ಇಲ್ಲಿ ಕೈತರ ಆಗ್ತದೆ, ಮನಸ್ಸು ದೂರ ಆಗ್ತದೆ. ಅದಕ್ಕೆ ದಾದ ಕಾರಣ ಮಾಡ ನಮ್ಮ ಇನಿ ಪ್ರಾರಂಭದಾದ ನಾ ಸೀತಾರಾಮ ಮಸ್ತ್ ವಿವರಣೆ ಮಾಡಿದೆ. ಬಣ್ಣ ದೇವಿಯರ್ನ ಒಂದು ಸ್ಮರಣೆ ಪಕ್ಕ ನಮ್ಮ ಹಿರಿಯರು ನಮಗೆ ಸುಲಭ ಪಾಡೋದಿನ ಈ ಭಜನ ಅವೇನು ಮನ್ಪದಿನ ಇಲ್ಲಿಂದ ಪರಿಚಯ ಇನಿ ತನ್ನ ಸ್ವಂತ ವಲಯದ ಮೇಲೆ ನಮ್ಮ ವಿರೋಧ ಮನ್ಪ ನಮ್ಮ ಸ್ವಂತ ಅಮ್ಮೇರಿಗೆ ಕೇಳ್ಕೊಂಡ್ರೆ ನಾವು ಪೇಪರ್ ತೋಲಾಗ ಬೇಜಾರಾಗ್ತದೆ. ನಮ್ಮ ಇಲ್ಲಿ ಸ್ಥಿತಿಗೆ ನಮ್ಮ ಬೈದ ನಮ್ಮ ಚಿಂತನೆ ಮಂಜ ನಮ್ಮ ಆ ಘಟನೆಗೆ ಅವರ ಪೇಪರ್ ಓದೋ ಬಿಡುವ ಅದಕ್ಕಾದ ಕಾರಣ ನಮ್ಮಲ್ಲಿ ದಾಗಿ ಈಗ ಸ್ವಾರ್ಥ ತುಂಬ ಇದ್ದಿದ್ದು. ಇನ್ನು ನಮ್ಮ ಎಜುಕೇಶನ್ ಆಗ್ತದ ಪ್ರತಿಯೊಂದು ನಮ್ಮ ಕಾಂಪಿಟೇಷನ್ ಇಂಜಿನಿಯರ್ ಅವಳು ಡಾಕ್ಟರ್ ಮಲ್ಲ ನಮ್ಮ ಯೋಜನೆ ಆಗ್ತದೆ. ನಮ್ಮ ಜೋಗುಲದು ಎಡ್ಡೆ ಎಜುಕೇಶನ್ ಕೊಡು ಮಲ್ಲ ಇಂಜಿನಿಯರ್ ಮನ್ಕೊಡು ಮಲ್ಲ ಡಾಕ್ಟರ್ ಮನ್ಕೊಡು. ಅಣ್ಣ ನಮ್ಮ ಯೋಜನೆ ಮನ್ಪುಜ ನಮ್ಮ ಜೋಗುಲಿಗೆ ಎಡ್ಡೆ ಸಂಸ್ಕೃತಿ ಕಲ್ಪೋಡು, ಎಡ್ಡೆ ಸಂಪ್ರದಾಯ ಕಲ್ಪೋಡು, ನಮ್ಮ ಗುರಿಯರನ್ನು ಪೂಜೆ ಮಾಡ್ಕೊಡು, ನಮ್ಮ ಹಿರಿಯರಲ್ಲಿ ಆಗಲೇ ಗೌರವ ಕಲ್ಪನ ಅವೇ ನಮ್ಮ ಕಲ್ಪೋಜ. ಇನಿ ನಮ್ಮ ಒಂದು ಯೋಜನೆ ಮಾಡ್ಬೋದು. ಪ್ರತಿಯೊಂದು ಇಂಜಿನ ಸ್ಪೀಚ್ ಪ್ರತಿಯೊಂದು ಮನ್ಪೆ ಇನ್ನಿತ ದಿನ ನಮ್ಮ ಏತೆ ಜೋಗ್ಲ ಆಸ್ತಿ ಮನ್ಪ ಆಂಡ ಆ ಜೋಗ್ಲಿಗೆ ಹಿರಿಯರನ್ನ ಮೆತ್ತು ನಮ್ಮ ಪ್ರೀತಿ ಕಲ್ಪಾಯ್ತಿನಾಡ, ನೆರೆಕರ್ದ ಮೆತ್ತು ಪ್ರೀತಿ ಕಲ್ಪಾಯ್ತಿನಾಡ, ದೇವರ ಮೆತ್ತು ಬೋಡಿಗೆ ಕಲ್ಪಾಯ್ತಿನಾಡ ಎಲ್ಲ ಆ ಜೋಗ್ಲು ನಮ್ಮ ಕುಲ ಪೂಜೆ ಅಕ್ಕಲು ಏಪ ನಮ್ಮ ನೆನಪು ನಮ್ಮ ಇನ್ನಿತ ಜೋಗುಲು ತುಂಬದ ಪೀಳಿಗೆ ನಮ್ಮ ನವ ಜೀವನ ಬಗ್ಗೆ ಆದರ್ಶ ನೆನಪ ಅವೇ ಜೋಗುಲು ನಮ್ಮ ಈ ಗಂಟ ಕಾಯಿಸಾಕ ಅವೇ ಜೋಗುಲು ನಮ್ಮ ಕಣ್ಣೆದು ಶತ್ರು ಅಳಪ್ಪ ಅವೇ ಜೋಗುಲು ನಮ್ಮ ಎದುರು ಒಡ್ಚದಿನಪ್ಪ ದಯಪನ ನಮ್ಮ ಹಿರಿಯರು ಮತ್ತೊಂದಿನ ನಮ್ಮ ಕಳೆದ ಇನ್ನು ಹಿಂದೂ ಸಮಾಜದ ಬಗ್ಗೆ ನಮ್ಮ ನೆನಪ ಬೇರೆ ಸ್ಪೀಚ್ ಕೇಳುವ ಬೇರೆ ನಮ್ಮ ನೂದು ಜಾಸ್ತಿ ಸಂಘಟನೆ ಇಲ್ಲ. ಆಣ ನಮ್ಮ ಹಿಂದೂ ಧರ್ಮ ಇತ್ತಿನ ಹಿರಿಯರನ್ನ ದಾದ ಸಂಸ್ಕೃತಿಯ ಬಗ್ಗೆ ಉಪನಿಷತ್ತುದಾದ ಭಗವದ್ಗೀತೆ ಬಗ್ಗೆ ನಮಗೆ ಏಳು ಜನ ಗೊತ್ತುಂಟು ಸ್ವಾಮಿ. ದಯಗೊಂದಿಗೆ ಬಲ್ಲಿಗೆ ದಯಪನ್ನಡ ಅವೇ ವೇದ ಧರ್ಮ ಇನ್ನೂ ಪ್ರಕರಣ ಹಾಕೋದು ಮದ್ರಸ ನಾವು ಬೇತೆ ಹಾಕಿ ಶಿಕ್ಷಣ ತೋರಿಪದೆ ಧಾರ್ಮಿಕ ಶಿಕ್ಷಣ ಕಲ್ಪದೆ ಎಂಗ್ಲೆಂಡ್ಸ್ ಅಂತ ಗೊತ್ತು ಜಪನ್ಪನಂತೆ ಎಂಗ್ಲೈತೆ ಭಾಷೆ ನಮ್ಮ ಎಂಗ್ಲೆಲ್ಲ ಭಗವದ್ಗೀತೆ ಗೊತ್ತು ಇಂಜಿನಿಯರ್ ಪುರಾಡಿ ಇಂಜಿನಿಯರ್ ಗೊತ್ತಿದ್ದು ದಯಪನ್ನಡ ಎಂಗ ಇದೇ ಕಲ್ಪನೆಗೆ ಸ್ವಾಮಿ. ಆಣ ನನ್ನ
ವಿದ್ಯಾಭ್ಯಾಸ ಆದವು ಎಂಕುಲಿಗೆ ಹೋಗಿ ಶಿಕ್ಷಣ ತಿಕ್ಕಲಿಜ ಆ ಶಿಕ್ಷಣ ಇಂದಿನ ಶಿವನಾಮ ಜಪ ಸಮಿತಿ ನಂಚಿನ ಮೂಲಕ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಇಲ್ಲಣ್ಣ ದೇವನಣ್ಣ ಇನಿ ಎಂಕುಲಿಗೆ ಅಂಚಿನ ಶಿಕ್ಷಣ ತಿಕ್ಕಲಿಜಿ ದೇವನಣ್ಣ ಎಂಗ್ಲಿಗೆ ಸರಿಯಾದ ಯೋಚನೆ ಮಂತ್ರಣ ಇಂಥ ಏತೆ ಆಚರಣೆ ಉಂಟು ಎಂಗ್ಲಿದ್ದ ಒಂದು ಕೆಲವು ಫಂಕ್ಷನ್ ಪೋಯಿ ನಡೆದ ಗೊತ್ತುಕೊಡು ಕೆಟ್ಟಸೆ ಪಟ್ಟದಾಗ ಬಿಸು ಪಟ್ಟದಾಗ ಶಿವರಾತ್ರಿ ಪಟ್ಟದಾಗ ಬೇರೆ ಬೇರೆ ಆಚರಣೆ ಅಂಚಿನ ಸಭಾ ಸಮಾರಂಭ ಓದಿಂಗ್ಲೆ ಗೊತ್ತಾ ಒಂದಂತೆ ಎಂಗ್ಲೊಂದಕ್ಕೆ ಕೆಬಿಡಿ ಮಾಡೋಣ ಇತ್ತೀಚಿನ ಕತೆ ಮಾರ ಇದು ಪ್ರಾಮುಖ್ಯತೆ ಉಂಟು ಶಿವರಾತ್ರಿ ಪಂಡಿತ ಪ್ರಾಮುಖ್ಯತೆ ಉಂಟು ಕೆಟ್ಟಸ ಪಂಡಿತ ಪ್ರಾಮುಖ್ಯತೆ ಉಂಟು ಯುಗಾದಿ ಪಂಡ ಹೆಚ್ಚಿನ ಕಾರ್ಯಕ್ರಮ ಐತ ಬಗ್ಗೆ ನಮಗೆ ಗೊತ್ತಿರು ಈ ಫಂಕ್ಷನ್ ಪೋಯಿನ ನಮಗೆ ಗೊತ್ತುಂಟು ಆಟ ಇಂಥದ್ದು ಏತೆ ಜೋಕ್ಲಿಗೆ ಅವರು ನಮ್ಮ ಜನಗಳಿಗೆ ಗೊತ್ತುಜಿ ಆ ದುಂಬು ಆಚರಣೆ ಇರ್ತದೆ ಒಂಜಿ ಬಿಸು ಪರ್ಪು ಪಂಡ ಇದ್ದೀರಾ ಆ ಟೈಮ್ ನಮ್ಮ ಊರಿನ ಒಂಜಿ ಒಂಜಿ ಆಯ್ನ ತರಕಾರಿ ದೇವೇಂದ್ರ ಇದು ಊರಲ್ಲ ಊರದ ಪರ ಊದಗಳು ಒಂಜಿ ಅಪ್ಪಮ್ಮನ ಕಾಲು ಅಡ್ಡ ಕೊಡೋದು ಎಂಟು ಒಟ್ಟಿಗೆ ಮನಸ್ಸು ಮಾಡ್ಕೊಂಡಿದ್ದೀರಾ ಅಂಜಿನ ಪೂರೈತೆ ಕಮ್ಮಿ ಆಗಿ ಬೈದಿರಿ ಇನಿ ಅಲ್ಪ ಬ್ರಹ್ಮಕಲೋತ್ಸವ ಬೆದ್ದ ಅವನು ದಯಪನ್ನಡ ಇನಿ ಜನರಿಗೆ ಗೊತ್ತಾಗ್ತದೆ ದೇವಿಯ ಅಗತ್ಯವನ್ನು ಮಾಡಿದೆ ನಮಗೆ ದಯಪನ್ನಡ ಇನಿ ಒಂಜಿ ಫಂಕ್ಷನ್ ಆಪನಾಡ ಮ್ಯೂಸಿಕಲ್ ನೈಟ್ ಆಟ 1000 ಜನ ಪೇರು 1000 ಜನ ಇನಿ ಒಂಜಿ ಈ ವೇದಿಕೆ ಒಂಜಿ ಮ್ಯೂಸಿಕಲ್ ನೈಟ್ ಇದ್ದೀರ ರಸಮಂಜರಿ ಕಾರ್ಯಕ್ರಮ ಅಂದ್ರೆ 1000 ಜನ ಒಂಜಿ ಗಂಟೆ 2 ಗಂಟೆ ಕೊಟ್ಟು ನಮ್ಮ 20 ಬೇರು ಅವೆ ಮುಲ್ಪ ಮೇಲೆ ನಮ್ಮ ಹಿರಿಯ ಮಾತೇರಿ ಅವ್ರು ಮಾತಾಡ ಮಗನೇ ಕೆಲವೆಲ್ಲ ಮನಸ್ಸಲ್ಲಿ ಅವ್ರು ಎಂಗ್ಲೇ ಪ್ರತಿಯೊಂದಕ್ಕೆ ಟಯರ್ಡ್ನೆಸ್ ಬರ್ತೋ ಬೇರೆ ಜಾಸ್ತಿ ಮಾತಾಡಿ ಬಂದಾಗ ಅಥವಾ ವೇದಿಕೆ ಸ್ವಲ್ಪ ಸ್ಪೀಚ್ ದೂರ ಮಂತ್ರಾಲಯ ಕೆಲವರು ಮನಸ್ಸಲ್ಲಿ ಒಡ್ಚ ಬೈಕು ಮಾತಾಡ ಅಂತ ಉಂಟಾಗ ದಯಪನ್ನಡ ಜನಗಳ ಪರಿಸ್ಥಿತಿ ಅಂಚೆ ಉಂಟು ದಯಪನ್ನಡ ಈ ಒಂಜಿ ದಾಯಗೋಸ್ಕರ ಇಂಚಿನ ಈ ವೇದಿಕೆ ಶಿವನಾಡ ನಾಮ ಜಪ ಸಮಿತಿ ಇಂಚಿನ ಬೇರೆ ಬೇರೆ ಪ್ರಮುಖರು ಈ ವೇದಿಕೆ ದಾಖಲೆ ದಯಪನ್ನಡ ಅಕ್ಕನೊಂಜಿ 48 ದಿನ ಮಂದಿರದ ಆ ಕೆಲಸ ಆ ಒಂದು ಭಜನಾ ಕಾರ್ಯಕ್ರಮ ಏತು ಭಂಗ ಬೈದಿದೆ ಅವು ನಮ್ಮಂಚಿನ ಮುಖಾಂತರ ನಮ್ಮ ಬೇರೆ ಬೇರೆ ಜನ 10 ಜನಕ್ಕೆ 10 ಬಾಯಿ ಅದು ಜನಕ್ಕೆ ಗೊತ್ತಾವಳು ಇಂಚಿನ ಸೋಮನಾಥ ಇಂಚಿನ ಕಾರ್ಯಕ್ರಮ ಅವನುಂಟು ನಮ್ಮದ ಅಪ್ಡೇಟ್ ನಮ್ಮ ಐನಂತಿನ ಸಹಾಯ ಆ ಮನೋಭಾವನೆ ಬರಡು ಅಂಚಿನ ಒಂದು ಮನೋಸ್ಥಿತಿ ಒಂದು ನಿರ್ಮಾಣ ಮಾಡ್ತಾರೆ ಇಂಚಿನ ಕಾರ್ಯಕ್ರಮ ಮಾಡ್ತಾರೆ ಬಡ ನನ್ನೆಲ್ಲ ಅಧಿಪತಿಯಿಂದ ಕಾರ್ಯಕ್ರಮ ಉಂಟು ಹಾಗೆ ಬೇರೆ ಬೇರೆ ಒಂದು ಮನಪೂರ್ವಕ ಸಹಾಯ ಮಾಡುದು ಯಾರೊಂದು ಕೋಡೆ ವಾಟ್ಸಪ್ ಒಂಜಿ ಲೇಖನಕ್ಕೆ ಒಂಜಿ 14 ಕೋಟಿ ರೂಪಾಯಿ ಒಂಜಿ ಬಾಲ್ಯದ ಒಂದು ಚಿಕಿತ್ಸೆಗೆ ಬೋರ್ಡ್ ಬಂದ ಮಾತ್ರ ಬರ್ತದೆ ಆಂಡ ಯೋಚನೆ ಮಾಡಿ ಒಂಜಿ ಇವರಿಗೆ ಮೆಸೇಜ್ ಮಾಡಿದ್ದೆ ನಮ್ಮ ಟೋಟಲ್ 6 ಕೋಟಿ ಜನಸಂಖ್ಯೆ ಉಳ್ಳ ಕರ್ನಾಟಕ ಐಟಿ ಕನಿಷ್ಠ 1 ಕೋಟಿ ಜನಗಳು ಒರಿಯೂರಿ 14 ರೂಪಾಯಿ ಬಾಡಿಯನ್ನು ಆಡ್ತಾರೆ ವ್ಯಾಪಾರ ಮಾಡ್ರಿ ఆయన జీవనంలో 14 ರೂಪಾಯಿ ಕೊಟ್ಟಲ್ಲ 14 ಕೋಟಿ ರೂಪಾಯಿ ಒಂದೇ ಗಲಿಗಿಡ ದೇವನಿಗೆ ಪ್ರತಿಯೊಂದು ಸೇರಿನ ಮಾತ್ರ ಸಾಧ್ಯ ಇನ್ನು ನಮ್ಮ ಹಿರಿಯರು ಪ್ರಥಮವಾದ ಪಟ್ಟೆ ಆದ ಲಕ್ಷದ ಒಂದು ದ್ವೀಪದ ಒಂದು ಕಾರ್ಯಕ್ರಮ ಅನ್ಕೊಡೋಣ ಉರಿಯ ಉಣಿಲಿ ದೀಪಕ್ ಅಂತ ನಡ ಆ ಮಲ್ಲ ವ್ಯವಸ್ಥೆ ಬರ್ತದೆ ದೇವಣ್ಣ ಇನಿಪೋದು ಒಂಜಿ ಹೊಟ್ಟೆಲಿ ಚಾಬನ್ನ ನಮಗೆ 200 ರೂಪಾಯಿ 25 ರೂಪಾಯಿ ಖರ್ಚು ಮಾಡುವ ರಾಜನ ಅವೇ ಒಂಜಿ ದೀಪದ 200 ರೂಪಾಯಿ ಆ ದೀಪದ ಪ್ರತಿಯೊಂದು ಉರಿಯ ಪಟ್ಟಣ ಸುಲಭ ಒರಿಗೆ 10,000 ರೂಪಾಯಿ ಹೆಂಗ್ ಒರಿಯ ಮಾಡ್ರೆ ಹಂಗಪ್ಪ ಆಡ ಒರಿಯ 1,500 ರೂಪಾಯಿ ಮಾಡ ಮಲ್ಲ ವಿಷಯ ಅಂತ ಸ್ವಾಮಿ ನಮ್ಮ ಆ ರೀತಿಯ ಯೋಚನೆ ಮಾಡ್ತಾರೆ ಅಂಜಮಿನಿ ಬಂದವರು ಭಕ್ತರಾಡ ಅಭಿವೃದ್ಧಿ ಆಗ್ಬೋದು ನಮ್ಮ ದೂರಗಳು ಬಲಿಯರ ಸುಲಭ ಆಯ ದಾದ ಮಾರ ಹೆಚ್ಚಿನ ಮಾರ ಸ್ವಾಮಿ ಯಾನ ಆಸ್ತಿ ಕುಲ್ಲೋಡು ಹೆಂಗೆ ಯಾನ್ ದಾದ ಮಾಡಿದ್ದಾರೆ ನಮ್ಮ ಮಲಮಲ್ಲ ನಾಯಕರು ನಮಗೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ ಒರಿ 10ನೇ ಕ್ಲಾಸ್ ಸೆಕೆಂಡ್ ಪಿ ಯು ಸಿ ಕ್ವಶನ್ ಕೇಳಿ ಯಡಿಯೂರಪ್ಪ ಅವರು ಮಲಮಲ್ಲ ಜನಗಳಿಗೆ ನೀವು ಹಾಗೆ ಮಾಡಿ ಹೇಗೆ ಮಾಡಿ ಯಾನ ಯೋಚನೆ ಮಾಡಿ ಆ ವೇದಿಕೆ ಒಂದು ಪ್ರಶ್ನೆ ಒಂದು ಕ್ವಶನ್ ಮಾಡಿ ಆಯ್ತು ಕೊಡ್ತಾರೆ ಆ ಒಂದು ಈ ಯಾವ ಒಂದು ಈತ ಒಂದು ಅಂತ ಬರೋಣ ಏತು ಸ್ಯಾಕ್ರಿಫೈಸ್ ಕೊಡುದು ಯಾರು ಇಂಟಿ ಇಬ್ಬರು ನಮಗೆ ಲೀಡರ್ ಮತ್ತೆ ಯಡಿಯೂರಪ್ಪ ಪ್ರತಿಯೊಂದು ಬೆದ ಬೆದ ಪಾರ್ಟಿ ಲೀಡರ್ ಮಾಡಲ್ಲ ಅಕ್ಕಲಿನ ಏತು ತ್ಯಾಗ ಅನುಭವ ಅವಿ ನಮ್ಮ ಯೋಚನೆ ಮಾಡ್ತೀವಿ ನಮ್ಮ ಸ್ಟೇಜ್ ಗೊತ್ತಿರೋದು ನಮ್ಮ ಯೋಚನೆ ಮಾಡ್ಕೊಡೋದು ಹೆಂಗದು ಆ ವೇದಿಕೆಗೆ ಬಂದ ಗೊತ್ತಾಗೋದು ಈ ಒಂದು ಕೆಲಸವನ್ನು ಏತು ಕಷ್ಟ ಇನ್ನು ನಮ್ಮ ಮುಂಜಿಲ್ಲದ ನಮ್ಮ ಶ್ರೀಮಂತ ಸ್ವಾಮಿ ಸ್ವಾಮಿ ಇಡೀ ಸಮಾಜದ ನಿರ್ಮಾಣ ಮಾಡೋ ಎಲ್ಲ ವಿಷಯ ಆಗ್ತದೆ ಅವಾಗ ಪ್ರತಿಯೊಂದು ಮಿಕ್ಕಿದ ಈ ಸಮಾಜದ ಹೆಸರನ್ನು ನಮ್ಮ ಇಲ್ಲದ ಹೆಸರು ಕ್ಲೀನ್ ಮಾಡೋ ನಮಗೆ ಮಸ್ತಕ್ಕೆ ಪುರ ಉರಿಯುವುದು ಸಮಾಜದ ಒಂದು ಹೆಸರನ್ನು ಕ್ಲೀನ್ ಮಾಡಿದಾಗ ಮಸ್ತ್ ಕೆಲವು ಹೆಸರದ ಕಲಬರ ಮಾಡಿ ಬರ್ಬೋದು ನಮ್ಮ ಯೋಚನೆ ಕೊಡು ಈ ಸಮಾಜದ ಎಡ್ಡೆ ಕೆಲಸ ಮಂತ್ರ ಕೊಡಗ ಪ್ರತಿಯೊಬ್ಬರ ಬೇರೆ ಆಗ್ತದೆ ಅವ್ರು ರಾಮ ಯಾವುದು ಬೇರೆ ಐಗಂಬರ ಬೇರೆ ಈಸ ಪ್ರತಿಯೊಂದು ಧರ್ಮದ ಒಂದು ಬದಲಾವಣೆ ಮಂತ್ರ ಕೊಡಗ ಐಕಿ ಬರ್ಪುಂಡೆ ಮಲ್ಲ ವಿಷಯ ಅಜರ ಹೆಂಗೆ ಇದು ಮಾತ್ರ ಮಸ್ತ್ ಸೊಲ್ಮೇನ ಸಂದದು ಜೈ ತುಳುನಾಡು ಜೈ ಕರ್ನಾಟಕ ಜೈ ಭಾರತ್ ಜೈ ಜಗತ್ತಿದ್ದಾರೆ ನಾರಾಯಣ ಕುಪ್ಪಲ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಬುಳ್ಳಾರ ಪ್ರಖಂಡ ಇವರೊಂದು 1 ನಿಮಿಷದ ಶುಭನುಡಿಯನ್ನು ನೀಡಬೇಕು ಅಂಚನೆ ನಾ ಸಿದ್ದರಾಮಯ್ಯ ಪಟೇಲ್ ಕರ್ಣಶಕ್ತಿ ತುದ ಹನುಮಗಿರಿ ಭಜನಾ ಕಾರ್ಯಕ್ರಮ ಎಂಕ್ಲ ನೆನಪಾಡ್ತೀರ ಮುಲ್ಪದ ಸುಮಾರು 20 ಭಜನಾ ಸಂಘ ಸಂಸ್ಥೆಗಳನ್ನು ಒಟ್ಟು ಸೇರಿಸೋದು ಕೆಲವಾರು ಬಸದು ಹಾಗೆ ಪೂರ ಒಪ್ಪಿಸೋದು ಕಡಪಡ್ದು ವಾಪಸ್ ಬಂದೇಟಲ್ಲ ಹಾಗೆ ಎತ್ತದು ಆ ಕಾರ್ಯಕ್ರಮ
ಎಂಕ್ಲ ಸದನ ನಲ್ಪ ಜನ ನಲ್ಪ ಸಂಘ ಸಂಸ್ಥೆಗಳು ಮುಲ್ಪ ವ್ಯವಸ್ಥೆ ಮತ್ತು ಕಡಪುಂಡಂಚಿನ ವ್ಯವಸ್ಥೆ ಆತ ಒಟ್ಟು ಅನೇಕ ವೈರುಧ್ಯ ಇತ್ತಿನಲ್ಲ ಭಜನೆಗಿರಿ ಪೂರಕ ವಾತಾವರಣ ಉಂಟು. నేను డైరెక్ట్ పంట పంటగా ఇంట్లో ఎవరెవరు అనిసుడు జోగిసేట్లు పడలేకని ಒಂದನೇ ಕ್ಲಾಸ್ ದುಂಬೆ LKG ಗಿಚ್ಚಿ పోనగానే ಜೋಗಿನ ಇಂಗ್ಲೀಷ್ ಮೀಡಿಯಮ್ಗೆ ಅವತ್ತಂದೆ ಟ್ಯೂಷನ್ಗೆ ಬೈದ ಬಂತು ಭಜನೆ ಇಚ್ಚಿ ಬೈದ ಬಂತು ಟ್ಯೂಷನ್ ಬಲತ್ತಿನ ಜೋಗುಲು ಪರಿವರ್ತನೆ ಭಜನೆ ಮಂಡಳಿಗೆ ಬರ್ಬೇಕು ದುಂಬು ಯಾನಿ ಇಲ್ಲಿ ಇರ್ತೀನಿ ಕೊಲ್ಯದ ಶ್ರೀರಾಮ ಭಜನ ಮಂದಿರ ತೊಗೊಟ್ಟು ಯೂಟ್ಯೂಬ್ ಭಜನ ಮಂದಿರ ಇನಿ ಐದು ಕಡತದು ಒಂಜಿ ಊರುಟ್ಲ ನಾಲ್ನಾಲ ಐದು ಭಜನ ಮಂದಿರ ಅಪಗಂಡ ಭಜನೆಗೆ ಶಕ್ತಿ ಇಜ್ಜ ತಾಕತ್ತಿಜ್ಜ ಜನ ಪರಿವರ್ತನೆ ಆದಿರ ಖಂಡಿತ ಪರಿವರ್ತನೆ ಆಗ್ತದೆ ಧಾರ್ಮಿಕದಂಚಿ ನಮ್ಮ ಏತ್ ಎಜುಕೇಶನ್ ಜಾಸ್ತಿ ಆಗಲ್ಲ ಬೊಕ್ಕ ಪಿರಬರುಡು ನಮ್ಮ ನೆಲಕ್ಕೆ ಏತ್ ಎತ್ತರದು ಆಕಾಶಗಳು ರಾವೊಂದು ಕೋಟಲ ಬೊಕ್ಕ ವಿಮಾನ ಲ್ಯಾಂಡ್ ಆಡ ಭೂಮಿಗೆ ಅಂಚನೆ ನಮ್ಮ ಏತ್ ಹೈ ಕ್ವಾಲಿಫಿಕೇಶನ್ ಕಲ್ತಂದಲ್ಲ ನಮ್ಮ ತನ ಕುರಿತು ಬಯಲಬಲ್ಲಿ ನಮ್ಮ ಪಂಜಾಬ್ ಸಂಸ್ಕಾರ ಸಂಸ್ಕೃತಿ ಒರಿಯೋಡು ಅಂಚನ ಮಾತ್ರ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ನಮ್ಮ ದುಮ್ಮದ ಪೀಳಿಗೆಗೆ ಕೊರಿಯರಿಗೆ ಹಾಕೋಣ ನಾನು ಅನೇಕ ಸತ್ಸಂಗ ಕಾರ್ಯಕ್ರಮಗಳು ಪಾಲ್ಪಡನಗ ಬಂದ್ರಂಡು ಅಪ್ಪಮ್ಮೆ ಇಲ್ಲಿ ಪುನಃ ಭಜನೆ ಮಾಡ್ತಾರೆ ಇನ್ನಿಕ್ಲ ಜೋಗ್ಲಿ ಭಜನೆ ಕಲ್ಪ ಹೋಗ್ತಾರೆ ಅಥವಾ ಟ್ಯೂಷನ್ ಒಂಜಿ ಭಾಗ ಮಾತ್ರ ಅಂಡ ಭಜನೆ ಬೊಕ್ಕ ನಮ್ಮ ಇಲ್ಲದ ಸಂಸ್ಕಾರವು ನಿತ್ಯ ನಿರಂತರ ಉಳಿಯೋಡು ಜೊತೆಗೆ ನಮ್ಮ ಮಾತೃಭಾಷೆ ಕಡೆ ಒಂದಿಲ್ಲ ಇಲ್ಲಡ್ಲ ನಮ್ಮ ಶಾಲೆಡೆ ಅಂತ ಇಂಗ್ಲೀಷ್ ಪಾತ್ಯರು ಇಲ್ಲಡ್ಲ ನಮ್ಮ ಇಂಗ್ಲೀಷ್ ಪಾತ್ಯರು ಸುಮ್ಮ ಅಂತದ ಯಾರು ವಿನಂತಿ ಮಾಡ್ತೀನಿ ಯಾಕೆಲ್ಲ ಬರಲ್ಲ ಇಲ್ಲಡೆ ನಮ್ಮ ಭಾಷೆ ಕಲ್ಪದ ನಮ್ಮ ಭಾಷೆ ನಮ್ಮ ಜೋಗ್ಲಿ ಕಲ್ಪದ ನಮ್ಮ ಭಜನೆ ನಮ್ಮ ಜೋಗ್ಲಿ ಕಲ್ಪದ ಐದು ಬೇದ ಶಾಲೆ ಕಲ್ಪವರ ಬರ್ತಿ ನಮ್ಮ ದೇವಸ್ಥಾನಕ್ಕೆ ಬರ್ಪ ಒಂಜಿ ಪೂಜೆ ಮಂತಂದ ಆ ಪೂಜೆದ ಅರ್ಥನೂ ಬಂತೀರ ಹೆಚ್ಚು ನಂಗೆ ಗೊತ್ತಾಗಲಿವರು ನಮ್ಮ ಇಲ್ಲಡೆ ಐಕೆ ದುಂಬದಕ್ಕೆ ಬಂತೇವೆ ಮನೆಯ ಮೊದಲ ಪಾಠಶಾಲೆ ಜನನಿತಾನೆ ಮೊದಲ ಗುರು ನಮ್ಮ ಇಲ್ಲಡೆ ನಮ್ಮ ಐನೆ ಮರತು ಬಿಡಿ ಅಂತಂದ ಜೋಗ್ಲಿಗೆ ಶಾಲೆಡಂತೂ ತಿಪ್ಪುಜಿ ದೇವಸ್ಥಾನದಂತೂ ಪಂಪುಜೇರಿ ನಮ್ಮ ಪಣದ ಗುರುಡೆ ನಮ್ಮ ನಂತರದ ಪೀಳಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ವೈಪಣ ಮಾತ್ರ ನಮ್ಮ ದೇಶದ ಬಗ್ಗೆ ಶ್ರದ್ಧಾಭಕ್ತಿ ನಮ್ಮ ನಾಯಕನ ಬಗ್ಗೆ ಸ್ವಾಮೀಜಿನ ಬಗ್ಗೆ ದೇವರ ಬಗ್ಗೆ ಶ್ರದ್ಧಾಭಕ್ತಿ ಒರಿವು ತುಂಬದ ದಿನಟ್ಟು ಭಜನೆ ಎಡ್ಡ ರೀತಿ ನಡಪಾಡು ಅವಕಾಶ ಕೊಡಲಿಕ್ಕೆ ಸಮಿತಿಯ ಮಾತೆರೆಗಳ ಸುಂದ ಸಂದಾಯ ಮಂದದ ಎನ್ನ ಪಾತ್ರೆಗಳು ಮುಕ್ತಾಯ ಸೋಮನಾಥ ದೇವರಿಗೆ ಬರುವುದು ಶಿವನಾಮ ಜಪ ಸಮಿತಿಯ ನಂದಿನ ಈ ಕಾರ್ಯಕ್ರಮಗಳು ವೇದಿಕೆಗಳು ಪುನಃ ಗಣ್ಯದೆ ಅಂಜನೆ ವೇದಿಕೆ ಪುನಃ ಮಾತೆಯರು ಅಂಜನೆ ಸಜ್ಜನ ಬಂಧುಗಳು ಸೋಮನಾಥ ದೇವರನ್ನ ಜೀರ್ಣೋದ್ಧಾರ ನಮ್ಮ ಕರೆನೆ ವರ್ಷನೇ ಮಲ್ಪಡುತ್ತದೆ ನನ್ನ ಕೊರೋನಾದ ಮಕ್ಕಳಲ್ಲಿ ಮಹಾಮಾರಿಯಿಂದ ಅವರ ಈ ವರ್ಷದ ತುಂಬ ಅಣ್ಣ ದೇವರ ಹೆಚ್ಚಳ ಅಂಚನೆ ಎತ್ತಲಾದ ಹೆಂಗೆ ಈ ರೀತಿಯ ಅವರಿಗೆ ಭಜನೆ ಅವರು ಈ ರೀತಿಯ ಎಲ್ಲಕ್ಕೆ ಸಾನ್ನಿಧ್ಯಗಳು ಒಂದು ಕಲೆ ಬರೋದು ಮಾಡ್ಕೊಂಡು ಅವರಿಗೆ ದೃಷ್ಟಿದ ನಮ್ಮ ಈ ಜೀರ್ಣೋದ್ಧಾರದ ಬ್ರಹ್ಮಕಲಶದ ಕಾರ್ಯಗಳು ತುಂಬ ಮಾಡಿರೋದೆಲ್ಲ ಬರೋದು ಇನಿ ಭಜನೆ ಕಾರ್ಯಕ್ರಮ ಪ್ರತಿ ಇಲ್ಲೆಲ್ಲ ನಡೆದ ದುಂಬದ ಕಾಲಗಳು ಪ್ರತಿ ಇಲ್ಲೆಲ್ಲ ನಡೆದಂತೆ ನನಗೆ ದೇವರೇ ನಮ್ಮ ಒಂದು ಸಂಪರ್ಕ ಜೀವನಕ್ಕೆ ನಮಗೆ ಸಾಮೂಹಿಕ ಪ್ರಾರ್ಥನೆ ಇನ್ನಿತ ಕಾಲಗಳು ಅವು ಕಮ್ಮಿ ಆಗ್ತದೆ ಆಗ ಇಂಚಿನ ದೇವಸ್ಥಾನಗಳಲ್ಲಿ 48 ದಿನ ಭಜನಾ ಕಾರ್ಯಕ್ರಮ ಬಂತದೆ ನನ್ನ ದುಂಬುಗೂ ಅಧಿಪತಿನ ಸಂಧ್ಯಾ ಭಜನೆ ಮಲ್ಪನಕ್ಕೆ ನಾವು ಸಂಕಲ್ಪನ ಬಂತಂದ ಎಂಟಾಗಿಲ್ಲ ಸರ್ ದೇವರ ಸಾನ್ನಿಧ್ಯ ಅಭಿವೃದ್ಧಿ ಆಗುವುದು ಈ ಸ್ಥಳದ ಸೋಮನಾಥ ದೇವಿಗೆ ಆಯ್ದಾದ ಬೆಳಗುವಿರಿ ಐದು ಸಂಶಯ ಐತಿ ನನ್ನ ದುಂಬುಗೂ ನಡಪನಂಚಿನ ಈ ಜೀರ್ಣೋದ್ಧಾರ ಕಾರ್ಯಗಳು ನಿರಂತರವಾದ ನಿರ್ವಿಘ್ನವಾದ ನಡೆದದೆ ನಮ್ಮ 14 ಗ್ರಾಮದ ದೇವರ ಒಂದು ಬೆಳಗಿನ ಪೊರುಳು ನಡೆಯುತ್ತಿರುವುದು ಬಂದಲೇ ವ್ಯಕ್ತಿ ಮಾತ್ರ ನಮ್ಮ ನಮ್ಮದಾತ್ಮನ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಾರೆ. ನನ್ನ ಪ್ರೀತಿಯ ಮಾಧ್ಯಮದ ವೃದ್ಧರೇ, ಬಹಳ ವ್ಯವಸ್ಥಿತವಾಗಿ 48 ದಿವಸಗಳಿಂದ ನಡೆಯುತ್ತಿರುವಂತಹ ಪ್ರತಿದಿನ ಸಂಜೆ 6ರಿಂದ 7:30ರವರೆಗೆ ನಡೆಯುವಂತಹ ಇವತ್ತು ಭಜನಾ ಕಾರ್ಯಕ್ರಮ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ
ನಾವು ಯಾವತ್ತೂ ಕೂಡ ಸಿದ್ದರಾಮ ಸರ್ ಹೇಳಿದಂತೆ ಭಜನೆಯ ಮಹತ್ವವೇನು, ನಾವು ಭಜನೆಯನ್ನ ಯಾತಕ್ಕಾಗಿ ಮಾಡಬೇಕು, ಅದರ ವೈಶಿಷ್ಟ್ಯತೆಯನ್ನು, ಅದರಲ್ಲಿ ಸಿಗುವಂತಹ ನಮಗೆ ಮಾನಸಿಕ ನೆಮ್ಮದಿಯನ್ನು ಎಲ್ಲವನ್ನು ಕೂಡ ಅವರು ನಮಗೆ ಈಗಾಗಲೇ ಹೇಳಿದ್ದಾರೆ. ಬಹಳ ಸೋಮೇಶ್ವರ ಸೋಮನಾಥನ ಈ ಒಂದು ಸನ್ನಿಧಿ ಕಳೆದ 1.5 ವರ್ಷದ ಹಿಂದೆ ಮಾರ್ಚ್ 23ಕ್ಕೆ ದೇಶವನ್ನ ಮಾನ್ಯ ಪ್ರಧಾನಮಂತ್ರಿಯವರು ಲಾಕ್ಡೌನ್ ಆಗಿ ಘೋಷಣೆ ಮಾಡಿದ ಅಲ್ಲಿಯವರೆಗೆ ಆವಾಗ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅಂತ ತುಳುವಿನಲ್ಲೊಂದು ಮಾತಿದೆ, ಆಪಿನ 3 ಎಣ್ಣೆಗೆ ಅಂತೆ. ನಾನು ಕೂಡ ನನ್ನ ಜೀವಮಾನದಲ್ಲಿ ಹಲವಾರು ಬಾರಿ ಕೆಲವು ಘಟನೆಗಳನ್ನ ಹಾಗೆ ಎನಿಸುವ ಆಪಿನ 3 ಎಣ್ಣೆಗೆ ಅಂತೆ. ಆದ್ರಿಂದ ಇವತ್ತು ಕೊರೋನಾ ಬಂದ್ರಿಂದ 2-3 ಬಾರಿ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶದ ದಿನ ಮುಂದೂಡಲ್ಪಟ್ಟು ದೈವಚಿತ್ತ ಅದು ಯಾವ ರೀತಿ ಆಗಬೇಕು, ಹಾಗೆ ಆಗಬೇಕು, ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಅಂತ. ಹಾಗೆ ಬರ್ತಕ್ಕಂಥ ಏಪ್ರಿಲ್ 18ರಿಂದ ಮೇ 2ರವರೆಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವ ನಮ್ಮ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಬಿ ರವೀಂದ್ರನಾಥರವರು, ನಮ್ಮ ಹುಲ್ಲಾರವರು, ಇಲ್ಲಿರತಕ್ಕಂಥ ಸಮಿತಿಯ ಎಲ್ಲ ಗೌರವಾನ್ವಿತರ ಒಂದು ಸತತ ಪ್ರಯತ್ನದಿಂದ ಇವತ್ತು ಸೋಮೇಶ್ವರ ದೇವಸ್ಥಾನ ಆವಾಗ ಹೇಗಿದೆ, ಈಗ ಯಾವ ರೀತಿ ಎದ್ದು ನಿಂತಿದೆ ಎಂಬುವಂಥದ್ದನ್ನ ನಾವು ಕಾಣ್ತೇವೆ. ಯಾಕೆಂತ ಹೇಳಿದ್ರೆ ಅಷ್ಟು ಶ್ರಮವನ್ನ ವಹಿಸಿ ಎಲ್ಲ ಕೆಲಸಗಳನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದಂತಹ ನಮ್ಮ ಯಾರೆಲ್ಲ ಇದಕ್ಕೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಸೋಮನಾಥ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಸಂದರ್ಭದಲ್ಲಿ ದೇವರಲ್ಲಿ ಬಹಳ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡುತ್ತಾ ಬರತಕ್ಕಂಥ 60 ದಿವಸಗಳ ಭಜನಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಇವತ್ತು ಆಗ ಅತಿಥಿಗಳ ಮಾತನಾಡೋ ಹೇಳಿದ್ರು 48 ದಿವಸಗಳವರೆಗೆ ನಡೆದಂತಹ ಭಜನಾ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಡೆಯಿತು, ಇನ್ನು ಉಳಿದಂತ 60 ದಿವಸಗಳ ಕಾಲ ಯಾವ ರೀತಿ ಭಜನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂಬ ಚಿಂತನೆಯನ್ನ ಆ ಸಮಿತಿಯವರು ಯಾವತ್ತೂ ಕೂಡ ನಾವು ಹೇಳಿದಂತೆ ಗುರುನಗರ ಗುಂಪಲದಲ್ಲಿ ನಮ್ಮ ಸ್ವಾಮೀಜಿಯವರ ಆ ಮುಖ್ಯ ಪ್ರಾಣ ಆ ದೇವಸ್ಥಾನದಲ್ಲಿ 108 ದಿವಸಗಳ ಯಶಸ್ವಿ ಭಜನೆಯನ್ನು ನಾವು ನಡೆಸಿದ್ವಿ. ಭಜನಾ ಸಪ್ತಾಹ ಅಲ್ಲಲ್ಲಿ ಆದ್ರೂ ಕೂಡ 108 ದಿವಸಗಳ ಭಜನೆಯ ನಂತರ ಆಗುವಂಥದ್ದು ಇದೇ ನಮ್ಮ ಶಿವನಾಮ ಜಪ ಸಮಿತಿಯ ವತಿಯಿಂದ ನಡೆಸಲ್ಪಡುವಂತೆ ಈ ಭಜನಾ ಕಾರ್ಯಕ್ರಮ ಶ್ರೀ ದೇವರ ದಯದಿಂದ ಯಶಸ್ವಿಯಾಗಿ ನಡೆಯಲಿ. ಬರತಕ್ಕಂಥ ಬ್ರಹ್ಮಕಲಶೋತ್ಸವದ ಆ ಒಂದು ದಿನ ಇಡೀ ನಮ್ಮ ಈ ಊರಿನ ಜಾತ್ರೆಯಾಗಿ ಉತ್ಸವ ಬಹಳ ಯಶಸ್ವಿಯಾಗಿ ನಡೆಯುವಂತೆ ಶ್ರೀ ಸೋಮನಾಥ ದೇವರು ನಮಗೆಲ್ಲರಿಗೂ ಕೂಡ ಅದರಲ್ಲಿ ಭಾಗವಹಿಸುವಂತೆ, ಅದರಲ್ಲಿ ಪಾಲ್ಗೊಳ್ಳುವಂತೆ, ಆ ಸೇವಾ ಕಾರ್ಯವನ್ನು ಮಾಡುವಂತೆ ಶ್ರೀ ದೇವರು ನಮಗೆ ಅನುಗ್ರಹಿಸಲಿ ಅಂತ ಹೇಳುತ್ತಾ ದೇವರನ್ನ ಇವತ್ತು ಬೇರೆ ಬೇರೆ ಪೂಜೆ ಪುರಸ್ಕಾರ ಮಾಡಿದ್ರು ಕೂಡ ಭಜನೆ ದೇವರನ್ನ ಬಹಳ ಅತ್ಯಂತ ಸನಿಹವಾಗಿ ಕೊಂಡೊಯ್ಯಲಿಕ್ಕೆ ಇರತಕ್ಕಂಥ ದೇವರಲ್ಲಿ ಒಂದು ಭಯಭಕ್ತಿಯನ್ನ ಹುಟ್ಟಿಸುವಂತ ಒಂದು ಏಕಮಾತ್ರ ಸಾಧನ ಅಂತ ಹೇಳಿದ್ರೆ ಭಜನೆ. ಆ ಭಜನೆಯನ್ನ ನಮಗೆ ಮನೆಯಲ್ಲಿ ಮಾಡಲಿಕ್ಕಾದ್ರೂ ಕೂಡ ಇಂತಹ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಡೆಗಳ ಸಂದರ್ಭದಲ್ಲಿ ನಾವು ಪಾಲ್ಗೊಂಡಾಗ ಖಂಡಿತವಾಗಿಯೂ ದೇವರ ದಯ ನಮಗೆ ಹೆಚ್ಚುತ್ತದೆ. ನಾವು ದಿನನಿತ್ಯ ಏನೆಲ್ಲ ಕೆಲಸಗಳನ್ನ ಮಾಡ್ತೇವೆ ಅದು ನಿರ್ವಿಘ್ನವಾಗಿ ನಡೆಯುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳುತ್ತಾ ಬರತಕ್ಕ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಒಂದು ಚಪ್ಪರದಲ್ಲಿ ನಾವು ಯಾವತ್ತೂ ಹೇಳಲಿಕ್ಕಿದೆ, ಒಂದು ಚಪ್ಪರದಲ್ಲಿ ನಾವು ಸೇರಿದಾಗ ನಮ್ಮಲ್ಲಿ ಒಂದು ಭಾವನೆ ಬರಬೇಕು, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎನ್ನುವಂಥ ಭಾವನೆ ನಮಗೆ ಬಂದಾಗ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಖಂಡಿತವಾಗಿಯೂ ಸೋಮೇಶ್ವರ ಸೋಮನಾಥ ದೇವರ ಬ್ರಹ್ಮಕಲಶೋತ್ಸವ ಸಂದರ್ಭದ ಮುಂಚಿತವಾಗಿ ನಡೆಯತಕ್ಕಂಥ ಈ ಭಜನೆ ಮತ್ತು ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ನಮ್ಗೆಲ್ಲರಿಗೂ ಕೂಡ ಶ್ರೀದೇವರು ಒಳ್ಳೆದನ್ನ ಮಾಡಲಿ ಅಂತ ಹೇಳುತ್ತಾ ಇಲ್ಲಿ ಬಂದು 2 ಮಾತನಾಡಲಿಕ್ಕೆ ನನಗೆ ಯಾವತ್ತೂ ಕೂಡ ನಾನು ನೋಡ್ತೇನೆ ವಾಟ್ಸಪ್ ಅಲ್ಲಿ ಪ್ರತಿ ದಿವಸ ನಮಗೆ ಮೆಸೇಜ್ ಬರ್ತದೆ, ಪ್ರತಿ ದಿವಸ ದೀಪ ಹೊತ್ತಿಸೋದು ಯಾರು ಆ ದೀಪ ಬೆಳಗಿಸಿ ಆ ಭಜನಾ ಕಾರ್ಯಕ್ರಮನ 6 ಗಂಟೆಗೆ ಉದ್ಘಾಟನೆ ಮಾಡ್ತಾರೆ, ಎಲ್ಲವನ್ನು ಕೂಡ ನಾನು ನೋಡ್ತೇನೆ. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಯಾರು ಆ ಸಮಯಕ್ಕೆ ಸರಿಯಾಗಿ ಬಂದು 6 ಗಂಟೆಗೆ ಆ ದೀಪವನ್ನು ಹೊತ್ತಿಸಿ ಆ ಭಜನಾ ಕಾರ್ಯಕ್ರಮ ಚಾಲನೆಯನ್ನು ಕೊಡ್ತಾರೆ, ಆ ಸಹ ಕುಟುಂಬಕ್ಕಳಿಗೆ ಶ್ರೀದೇವರು ಒಳ್ಳೆದನ್ನ ಮಾಡಲಿ, ಮತ್ತಷ್ಟು ಅವರಿಂದ ಸಮಾಜಮುಖಿ ಕಾರ್ಯನ ಮಾಡುವಂತೆ ಶ್ರೀದೇವರು ಅನುಗ್ರಹಿಸಲಿ. ನಮ್ಮೆಲ್ಲರನ್ನು ಕೂಡ ಶ್ರೀದೇವರು ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಶ್ರೀದೇವರು ಅನುಗ್ರಹವನ್ನು ಮಾಡಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಮಗೆ ಸ್ವಲ್ಪ ಸಮಯ ಕೊಡಲಿಕ್ಕೆ ಅಸಾಧ್ಯವಾದ್ರಿಂದ ನನಗೆ ಯಾವತ್ತೂ ಕೂಡ ಎನಿಸುವಂಥದ್ದು ಊರಲ್ಲಿ ಇದ್ದಾಗ ಬಂದು ಒಂದು ಸ್ವಲ್ಪ ಭಜನೆಗೆ ಸೇರಬೇಕು
ಸೇರಬೇಕು ಅಂತ 2-3-4 ಸಲ ಬಂದು ಇನ್ನು ಅವಕಾಶ ಸಿಕ್ಕಿದಾಗ ಗಮನ ಸೇರ್ತೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ನೆನೆಸ್ತೇನೆ. ಮುಂದಿನ ಸೊಮ್ಮೆ ಸಂದಾಯಿತ ಮತ್ತೊಂದು ಕಾರ್ಯಕ್ರಮದ ಕಡೆತ ಚುಕ್ಕಿದಿಯರ ಬರಂದಿಲ್ಲರು ಅಭಿನಂದನೆ ಕೊರಿಯರೆ ಅಂಚನೆ ಧನ್ಯವಾದ ಸಮರ್ಪಣೆ ಶಶಿಕಲಾ ಗಟ್ಟಿವರೆ. ಸಂಜೆ ಶಿವ ಧ್ಯಾನದ ಸಂಧ್ಯಾ ಭಜನೆಯ ದೀಪ ಪ್ರಜ್ವಲನ ಕಾರ್ಯಕ್ರಮದ ಸಮಯದ ನಿಮಿತ್ತ ಎಲ್ಲರಿಗೂ ಕೂಡ ನಾನು ಒಂದೇ ನಾಮದಲ್ಲಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಸೀತಾರಾಮ್ ದಕ್ಷಿಣ ಪ್ರಾಂತ ಸಹಸ್ರನಾಮ ಪ್ರಮುಖ ಇವರಿಗೆ ನಾವು ಸಂಧ್ಯಾ ಭಜನಾ ಕಾರ್ಯಕ್ರಮದ ಸಮಿತಿಯ ಪರವಾಗಿ ಹಾಗೂ ದೇವಸ್ಥಾನದ ಸಮಿತಿ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ.
Show